ಹಲ್ಲೆಲೂಯಾ. ಒಂದು ಜೋರಾಗಿ ಹೇಳ್ಬೋದಾ? ಇನ್ನೊಂದ್ಸಲ ಹೇಳ್ಬೋದಾ? ಕಡೆದಾಗಿ ಹೇಳ್ಬೋದಾ? ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ. ನಾವೆಲ್ಲರೂ ಹೊಸ ತಿಂಗಳಿಗೆ ಬಂದಿದ್ದೀವಿ. ಕರ್ತನ ಮೇಜಿನ ಆರಾಧನೆಗೆ ಬಂದಿದ್ದೀವಿ. 9 ತಿಂಗಳುಗಳ ಕಾಲ ದೇವರು ನಮ್ಮನ್ನ ಎಲ್ಲ ಅಪಾಯಗಳಿಗೂ, ಆಪತ್ತಿಗಳಿಗೂ, ಬಲಹೀನತೆಗಳಿಗೂ ನಮ್ಮನ್ನು ಬಿಡಿಸೋದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಹೊಸ ತಿಂಗಳನ್ನು ತಂದಂತ ದೇವರು ಹೊಸ ಕಾರ್ಯಗಳನ್ನ ಮಾಡ್ತಾನೆ ಅಂತ ಎಷ್ಟು ಜನ ನಂಬ್ತೀರ? ಹಲ್ಲೆಲೂಯಾ, ಹಲ್ಲೆಲೂಯಾ. ಖಂಡಿತವಾಗಿಯೂ ಅಕ್ಟೋಬರ್ ಅನೇಕರ ಮನೆಗಳಲ್ಲಿ ಅನೇಕ ಬದಲಾವಣೆಗಳು ದೇವ್ರು ತರಲಿಕ್ಕಿದ್ದಾರೆ. ಆಮೆನ್. ಎಷ್ಟು ಜನ ಬಿಲೀವ್ ಮಾಡ್ತೀರಾ? ಎಷ್ಟು ಜನ ಫೀಲ್ ಮಾಡ್ತೀರಾ? ಎಷ್ಟು ಜನ ಅದನ್ನ ರಿಸೀವ್ ಮಾಡ್ಕೊಂಡಿದ್ರ? ನಿಮ್ಮ ಅಭಿಷೇಕ ಚೇಂಜ್ ಆಗುತ್ತೆ, ನಿಮ್ಮ ಪ್ರಾರ್ಥನೆ ಲೈಫ್ ಚೇಂಜ್ ಆಗುತ್ತೆ, ನಿಮ್ಮ ಫೈನಾನ್ಸ್ ವಿಷಯದಲ್ಲಿ ಚೇಂಜ್ ಆಗುತ್ತೆ, ನಿಮ್ಮ ಮನೆ ಭಂಡಾರದ ವಿಷಯದಲ್ಲಿ ದೇವ್ರು ಚೇಂಜ್ ಮಾಡ್ತಾರೆ. ಹಲ್ಲೆಲೂಯಾ. ಈ ದಿನದಲ್ಲಿ ದೇವರ ಸಂದೇಶಕ್ಕಾಗಿ ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 26ನೇ ವಚನವನ್ನ ನೋಡೋದಾದ್ರೆ, ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ನಮಗೆ ಯಾವಾಗ ಪರಿಶುದ್ಧಾತ್ಮ ಬೋಧಿಸ್ತಾನೆ ಅಂತ ಇವತ್ತಿನ ಅಧ್ಯಾಯ. ಪರಿಶುದ್ಧಾತ್ಮ ಯಾವಾಗ ನಮಗೆ ಬೋಧಿಸುವವನಾಗಿದ್ದಾನೆ? ಸತ್ಯವೇದ ಹೇಳ್ತದೆ, ಮೊದಲನೇದಾಗಿ ನಾವು ವಿಧೇಯರಾಗುವಾಗ ಪರಿಶುದ್ಧಾತ್ಮ ನಮ್ಮನ್ನ ಬೋಧಿಸುವವನಾಗಿದ್ದಾನೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಫಿಲಿಪ್ಪನು ವಿಧೇಯನಾಗಿದ್ದಾನೆ ಮತ್ತು ಪರಿಶುದ್ಧಾತ್ಮನು ಅವನಿಗೆ ಮಾರ್ಗ ತೋರಿಸ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಅಂದನು. ಹಲ್ಲೆಲೂಯಾ. ದೇವರ ಆತ್ಮನು ವಿಧೇಯನಾದಂತ ಫಿಲಿಪ್ಪನಿಗೆ ಮಾರ್ಗ ತೋರಿಸ್ತಾ ಇದ್ದಾನೆ. ಯಾವಾಗ ಒಬ್ಬ ವ್ಯಕ್ತಿ ದೇವರಿಗೆ ವಿಧೇಯನಾಗ್ತಾನೋ, ದೇವರಾತ್ಮ ಅವನೊಂದಿಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಫಿಲಿಪ್ಪನು ದೇವರ ದೂತನ ಮಾತನ್ನ ಕೇಳಿ ಅವನು ಎದ್ದು ಹೊರಟು ಹೋಗಿದ್ದಾನೆ. ಹೋಗುವಾಗ ದೇವರ ವಾಕ್ಯ ಹೇಳ್ತದೆ, ಐಥಿಯೋಪ್ಯದ ದೇಶದ ಒಬ್ಬ ಮನುಷ್ಯನನ್ನ ಅವನು ಕಂಡ. ದೇವರ ವಾಕ್ಯ ಹೇಳ್ತದೆ, ಅವನು ಕಂಡಂತವನು ಯಾರಂದ್ರೆ ಕಂಚುಕಿಯ ಐಥಿಯೋಪ್ಯದ ರಾಣಿಯ ಅವನು ಫೈನಾನ್ಸ್ ಕಲೆಕ್ಟರ್, ಖಜಾಂಚಿಯ ಲೆಕ್ಕಾಚಾರ ಮಾಡುವಂತವನು. ಅವನು ಯಾರು? ಐಥಿಯೋಪ್ಯದ ರಾಣಿಯ ಖಜಾಂಚಿಯ ಕಾರ್ಯಗಳನ್ನ ನೋಡಿಕೊಳ್ಳತಕ್ಕವನು. ದೇವರ ವಾಕ್ಯ ಹೇಳ್ತದೆ, ಫಿಲಿಪ್ಪನ ಕಣ್ಣಿಗೆ ಬಿದ್ದವನು ಆ ಕಂಚುಕ್ಕಿ. ನೆಕ್ಸ್ಟ್ ದೇವರ ವಾಕ್ಯ ಹೇಳ್ತದೆ, 29ನೇ ವಚನ, ಅವನು ದೇವರ ಆರಾಧನೆಗೋಸ್ಕರ, ಯಾರು ಕಂಚುಕ್ಕಿ ದೇವರ ಆರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು ಹಿಂದಿರುಗಿ ಹೋಗುವಾಗ ತನ್ನ ರಥದಲ್ಲಿ ಕೂತುಕೊಂಡು ಯೆಶಾಯನ ಪ್ರವಾದನ ಗ್ರಂಥವನ್ನ, ಹಲ್ಲೆಲೂಯಾ, ಇದ್ದೀರಾ? ದೇವರ ವಾಕ್ಯ ಹೇಳ್ತದೆ, ಆ ಕಂಚುಕ್ಕಿ ಯೆಶಾಯನ ಪ್ರವಾದನ ಗ್ರಂಥವನ್ನ ಆರಾಧನೆ ಮುಗಿಸಿ
ಹಿಂತಿರುಗಿ ಹೋಗುವಾಗ ಸತ್ಯವೇದ ಹೇಳ್ತದೆ, ದೇವರಾತ್ಮನ ಜೊತೆಯಲ್ಲಿ ನಮ್ಮ ನಿಕಟವಾದ ಒಂದು ಕಮ್ಯುನಿಕೇಶನ್, ಕನೆಕ್ಷನ್ ಇರೋದಾದ್ರೆ ಯಾರನ್ನ ರಕ್ಷಣೆಗೆ ತರಬೇಕು, ಯಾರನ್ನ ದೇವರ ಕಡೆಗೆ ತಿರುಗಿಸಬೇಕು, ಅವರ ವಿಷಯದಲ್ಲೇ ನಮ್ಮೊಂದಿಗೆ ದೇವರು ಮಾತಾಡ್ತಾನೆ. ಕಂಚುಕಿಯನ್ನು ರಕ್ಷಿಸುವುದಕ್ಕೋಸ್ಕರ ಫಿಲಿಪ್ಪನನ್ನ ದೇವರಾತ್ಮನು ಮಾತಾಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಫಿಲಿಪ್ಪನು ದೇವರಾತ್ಮನು ಹೇಳಲ್ಪಟ್ಟ ಮಾರ್ಗದಲ್ಲಿ ಹೋಗುವಾಗ ಅವನ ಕಣ್ಣಿಗೆ ಬಿದ್ದವನು ಕಂಚುಕ್ಕಿ. ಅದೇ ದೇವರಾತ್ಮ 29ನೇ ವಚನ ಹೇಳ್ತದೆ, ದೇವರಾತ್ಮನು ಫಿಲಿಪ್ಪನಿಗೆ ನೀನು ಆ ರಥದ ಹತ್ತಿರ ಹೋಗಿ ಅದರ ಸಂಗಡಲೇ ನಡಿ. ಇದ್ದೀರಾ? ಎಷ್ಟು ಜನ ದೇವರಾತ್ಮನ ಜೊತೆ ನಡೆಯಕ್ಕೆ ಇಷ್ಟಪಡ್ತೀರಿ? ಭಾನುವಾರ ಮಾತ್ರ ಅಲ್ಲ, ಪ್ರತಿದಿನ ನೀವು ಮುಂಜಾನೆ ಎದ್ದು ರಾತ್ರಿ ಮಲಗೋವರೆಗೂ ದೇವರಾತ್ಮ ನಮ್ಮ ಜೊತೆ ಎದ್ದು ನಡೆಸ್ತಾನೆ. ಯಾವಾಗ ನಿಮ್ಮ ದೇವರಾತ್ಮನ ಕಮ್ಯುನಿಕೇಶನ್ ಚೆನ್ನಾಗಿರುತ್ತೋ ದೇವರು ನಡೆಸೋದಕ್ಕೆ ಇಷ್ಟಪಡ್ತಾನೆ. ಫಿಲಿಪ್ಪ ಮೌನವಾಗಿದ್ದಾನೆ, ದೇವರಿಗೆ ವಿಧೇಯನಾದ. ದೇವರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು ನೆನ್ಸ್ಕೊಳ್ತೀನಿ, ಈ ಕಂಚುಕ್ಕಿಯ ರಕ್ಷಣೆಯ ಟೈಮ್, ಅವನ ಜೀವಿತ ಮಾರ್ಪಡುವ ಟೈಮ್, ಬದಲಾವಣೆ ಆಗುವ ಟೈಮ್. ಅವನ ಆರಾಧನೆ ಮಾಡಿ ಹೋಗ್ತಾ ಇದ್ದಾನ್ರಿ. ಹಂಗಾದ್ರೆ ಅವನ್ ಬಿಲೀವರ್ ಅಲ್ವಾ? ಅವನು ವಿಶ್ವಾಸಿ ಅಲ್ವಾ? ಅವನ್ ದೇವರ ಮಗನಲ್ವಾ? ಆದ್ರೂ ಆರಾಧನೆ ಮಾಡಿ ಹೋಗುವಂತ ವ್ಯಕ್ತಿಯನ್ನ ರಕ್ಷಣೆಗೆ ತರುವಂತ ಕಾರ್ಯ ಯಾಕೆ? ದೇವರ ವಾಕ್ಯ ಹೇಳ್ತದೆ, ಯೇಸು ಹೆಸರು ಹೇಳಿದವರಲ್ಲ ಯೇಸುವಿನ ಮಕ್ಕಳಾಗಲ್ಲ. ಯೇಸುವಿನ ನಾಮದಲ್ಲಿ ಕತ್ತಿಗೆ ಡಾಲರ್ ಹಾಕೊಂಡ್ರೆ, ಬೋರ್ಡ್ ಹಾಕೊಂಡ್ರೆ, ಹೆಸರು ಬದಲಾಯಿಸ್ಕೊಂಡ್ರೆ ಅವ್ರು ರಕ್ಷಿಸಲ್ಪಡಲ್ಲ. ಎಲ್ಲಾರ್ಗೂ ರಕ್ಷಣೆಯ ಒಂದು ದಿನ ದೇವರಿಟ್ಟಿದ್ದಾರೆ. ಹಲ್ಲೆಲೂಯಾ. ಎಲ್ಲಾರ್ಗೂ ರಕ್ಷಣೆಯ ಒಂದು ದಿನ ದೇವರಿಟ್ಟಿದ್ದಾನೆ. ದೇವರಾತ್ಮ ಫಿಲಿಪ್ಪನಿಗೆ ಹೇಳ್ತಾನೆ, ಫಿಲಿಪ್ಪನಿಗೆ ನೀನು ಆ ರಥದ ಹತ್ತಿರ ಹೋಗು. ಅವನ್ ಫಿಲಿಪ್ಪ ಹೋಗಲ್ಲ ಅನ್ನ, ದೇವ್ರ ಮಾತಿಗೆ ವಿಧೇಯನಾದ. ಆ ರಥದ ಬಳಿಗೆ ಹೋಗ್ತಾನೆ. ಅದು ಏನು ನಡ್ಕೊಂಡು ಹೋಗ್ತಾ ಇಲ್ಲ, ಆ ರಥ ಓಡ್ತಾ ಇತ್ತಲ್ಲ, ಫಿಲಿಪ್ಪ ಓಡ್ತಾ ಇದ್ದಾನೆ. ಪ್ರಿಯ ಸಹೋದರಿಯೇ, ಓಡುವಂತ ಫಿಲಿಪ್ಪನನ್ನ ಕಂಡಂತ ಕೊಂಚುಕ್ಕಿ ನೋಡುವಾಗ ಫಿಲಿಪ್ಪನಿಗೆ ದೇವರಾತ್ಮ ಕೇಳ್ತಾರೆ, ಅವನೇನ್ ಮಾಡ್ತಾವನೆ ಕೇಳು. ಇದ್ದೀರಾ? ಆ ಕಂಚುಕ್ಕಿಗೆ ಫಿಲಿಪ್ಪ ಕೇಳ್ತಾನೆ, ಅಯ್ಯ ಏನ್ ಮಾಡ್ತಾ ಇದೀಯ? ಆತನ ಹೇಳ್ತಾನೆ, ನಾನು ಯೆಶಾಯನ ಪ್ರವಾದನ ಗ್ರಂಥವನ್ನ ಓದ್ತಾ ಇದ್ದೀನಿ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಆ 34ನೇ ವಚನವನ್ನು ನೋಡುವಾಗ ಅಲ್ಲ, ಇದು ಹೋದ್ರೆ 29. ದೇವರಾತ್ಮನ ಫಿಲಿಪ್ಪನಿಗೆ ನೀನು ರಥದ ಹತ್ತಿರ ಹೋಗಿ ನೀನು ಓದುವುದು ನಿನಗೆ ತಿಳಿಯುತ್ತದೋ ಅನ್ನಲು ಅವನು ಯಾರಾದರೂ ನನಗೆ ಅರ್ಥ ತಿಳಿಸದ ಹೊರತು ಅದು ಹೇಗೆ ನನಗೆ ತಿಳಿದಿತ್ತು ಎಂದು ಹೇಳಿ ನೀನು ರಥವನ್ನು ಹತ್ತಿ ನನ್ನ ಬಳಿಗೆ ಕೂತುಕೋ ಎಂಬುದಾಗಿ. ಹಲ್ಲೆಲೂಯಾ. ಇದು ಒಳ್ಳೆ ಟೈಮ ಕೆಟ್ಟ ಟೈಮ? ನಿಮ್ಗೆ ಈ ಟೈಮ್ ಬೇಕಾ? ನಿಮಗೆ ಈ ಟೈಮ್ ಬೇಕಾ? ಯಾವ ಟೈಮ್? ಯಾರಾದ್ರೂ ನಿಮ್ಮ ಹತ್ರ ಬಸ್ ಸ್ಟ್ಯಾಂಡ್ ಅಲ್ಲೋ, ಮನೆ ಹತ್ರನೋ, ಆಸ್ಪತ್ರೆ ಹತ್ರನೋ ಕಷ್ಟನೋ ನಿಮ್ಗೆ ಹೇಳ್ಕೊಂಡಾಗ ಫಿಲಿಪ್ ಅಂತಾನೆ, ಒಳ್ಳೆ ಚಾನ್ಸ್, ಇದು ಒಳ್ಳೆ ಟೈಮ್. ಆ ಕಂಚಕ್ಕೆ ಹೇಳ್ತಾನೆ, ಯಾರು ತಿಳಿಸದ ಹೊರತು ನನಗಿದು ಅರ್ಥ ಆಗಲ್ಲ. ಪ್ರಿಯ ಸಹೋದರಿಯೇ, ನಿನ್ನ ಹೃದಯ ತವಕ ಪಡಬೇಕು. ನಿನ್ನ ಯೇಸು ಕ್ರಿಸ್ತನ ಬಗ್ಗೆ ಹೇಳೋದಿಕ್ಕೆ, ಸುವಾರ್ತೆ ಸಾರೋದಿಕ್ಕೆ, ಅವನನ್ನ ಪ್ರಚುರ ಪಡಿಸೋದಿಕ್ಕೆ. ಅದಕ್ಕೆ 35ನೇ ವಚನ ಹೇಳ್ತದೆ,
ಫಿಲಿಪ್ಪನು ಹಾ ಫಿಲಿಪ್ಪನು ಉಪದೇಶಿಸದಂತೆ ತೊಡಗಿ ಹಾ ಅದೇ ವಚನವನ್ನು ಹಾ ಆಧಾರ ಮಾಡಿಕೊಂಡು ನೋಡಿ, ಅವ್ನು ಕೇಳಿದ್ದೆ ಸಾಕು, ಕಂಚುಕ್ಕಿ ಕೇಳಿದ್ದೆ ಸಾಕು, ಫಿಲಿಪ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ. ಫಿಲಿಪ್ಪನ ಬಗ್ಗೆ ಅಲ್ಲ, ಅವನ ಕುಟುಂಬದ ಬಗ್ಗೆ ಅಲ್ಲ, ರಕ್ಷಣೆ ಕೊಟ್ಟಂತ ಯೇಸುವಿನ ಬಗ್ಗೆ, ರಕ್ಷಣೆ ಕೊಟ್ಟ ಯೇಸುವಿನ ಬಗ್ಗೆ ಸುವಾರ್ತೆ ಸಾರೋಕೆ ಒಳ್ಳೆ ಟೈಮ್. ಅವನು ಹೇಳ್ತಾನೆ, ಇದೇ ವಚನವನ್ನ ಆಧಾರ ಮಾಡಿಕೊಂಡು ಅವನಿಗೆ ಒಂದು ಹಲ್ಲೆಲೂಯಾ ಹೇಳ್ರಿ. ಇನ್ನೊಂದು ಸೀಕ್ರೆಟ್ ಗೊತ್ತಾ ನಿಮ್ಗೆ? ಎಲ್ಲಾರ ಹತ್ರ ಜನ ಬರಲ್ಲ, ಕೆಲವ್ರ ಹತ್ರ ಮಾತ್ರ ಜನ ಬರ್ತಾರೆ. ಸಕ್ಕರೆ ಎಲ್ಲಿರುತ್ತೋ ಅಲ್ಲೇನಿರುತ್ತೆ, ನಾವ್ ಇರುವೆಗೆ ಔಷಧಿ ಹಾಕಿ ಕಳಿಸ್ಬಿಡ್ತೀವಿ. ಸಕ್ಕರೆ ಇದ್ರೇನೆ ಇರುವೆ ಬರೋದು. ನಿಮ್ಮಿಂದ 4 ಜನ ಅವ್ರೆ ಅಂದ್ರೆ ಅದು ದೇವರ ಕೃಪೆ. ಅದನ್ನ ಕಾಲಲ್ಲಿ ಹೊತ್ಕೊಂಬೇಡ್ರಿ. ಎಷ್ಟೋ ಜನ ಜನರ ಹತ್ರ ಇಷ್ಟಪಡೋಲ್ಲ ಸೇರಕ್ಕೆ, ಆದ್ರೆ ನನ್ನ ಹೆಸರು ಎಲ್ಲರ ಹತ್ರ ಸೇರಕ್ಕೆ ಇಷ್ಟಪಡ್ತಾರೆ. ಫಿಲಿಪ ಕಾಯ್ತಾ ಇದ್ದ, ಯಾರಾದ್ರೂ ಸಿಗ್ತಾರ ಅಂತ. ದೇವದೂತ ಬಂದ, ಎದ್ದು ನಡೆ. ಅವನ್ ನಡೆದ. ಅವನು ಕಂಚುಕ್ಕೆ ಐಥಿಯೋಪಿಯಾದ ರಾಣಿಯ ಕೆಳಗಡೆ ಆ ಖಜಾನೆಯನ್ನ ಲೆಕ್ಕಾಚಾರ ನೋಡಿಕೊಳ್ಳತಕ್ಕ ಅಧಿಕಾರಿ. ಹಲ್ಲೆಲೂಯಾ. ಹಂಗೆ ಬರ್ತಿದೆ, ಅವನೊಬ್ಬ ಅಧಿಕಾರಿ. ಫಿಲಿಪ ಯಾರನ್ನ ಸಂಧಿಸ್ತಾ ಇದ್ದಾನೆ? ಒಂದು ಅಧಿಕಾರಿಯನ್ನ. ಅವನ್ ಯಾರ ಮಾತು ಕೇಳ್ತಾ ಇದ್ದಾನೆ? ದೇವರ ಮಾತನ್ನ. ಹೋಗು, ಅವನು ಹೋಗ್ತಾ ಇದ್ದಾನೆ. ಓಡು, ಓಡ್ತಾ ಇದ್ದಾನೆ. ಆ ರಥಕ್ಕೆ ಸಮವಾಗಿ ದೇವರ ವಾಕ್ಯ ಹೇಳ್ತದೆ, ಈ ವಚನದ ಆಧಾರದ ಮೇಲೆ ಫಿಲಿಪ್ಪನು ಏನ್ ಮಾಡ್ತಾ ಇದ್ದಾನೆ? ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದನು. ಹಲ್ಲೆಲೂಯಾ. ಇವಾಗ ನೀವು ತಿಳ್ಕೊಬೇಕು, ಕಂಚುಕ್ಕಿ ರಕ್ಷಣೆ ಒಂದೊಟ್ಟ. ಕಂಚುಕ್ಕಿ ಯೇಸುವನ್ನ ಕಂಡುಕೊಳ್ಳತಕ್ಕ ಟೈಮ್. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ 36ನೇ ವಚನ, ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಹಾ 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 ಹಲ್ಲೆಲೂಯಾ. ಕಂಚುಕಿ ಏನು ಓದ್ತಾ ಇದ್ದ? ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ತೂಗಲ್ಪಟ್ಟ ಕಾರ್ಯವನ್ನ ಕುರಿತು ಅವನು ಓದ್ತಾ ಇದ್ದಾನೆ. ಯೇಸು ನಮ್ಮ ರಕ್ಷಕ, ನಮಗಾಗಿ ಯಜ್ಞದ ಕುರಿಮರಿ, ದೇವರು ನೇಮಿಸಲ್ಪಟ್ಟಂತ ಕುರಿ. ಅದನ್ನ ಹೇಳ್ದ, ಇವನು ಎಕ್ಸ್ಪ್ಲೈನ್ ಮಾಡ್ದ. ಅದನ್ನ ರಿಸೀವ್ ಮಾಡ್ಕೊಂಡ ಫಿಲಿಪ. ನೀರ್ನ ನೋಡ್ದ. ಫಿಲಿಪ್ಪನಿಗೆ ಹೇಳ್ತಾನೆ, ನಾನು ಯೇಸುಗಾಗಿ ಜೀವಿಸ್ತೇನೆ ಇನ್ಮೇಲೆ. ಹಲ್ಲೆಲೂಯಾ. ನಾನು ಬದುಕಿದ್ರೆ ಯೇಸುವಿಗೆ, ಸತ್ರ ಯೇಸುವಿಗೆ, ಇನ್ನು ಮೇಲೆ ನನ್ನ ಜೀವಿತ ಯೇಸುವಿಗೆ. ಅವನೇನ್ ಕೇಳ್ತಾನೆ ಗೊತ್ತಾ? ನೀರ್ ಬಂತಲ್ಲ, ರಥನ ನಿಲ್ಸಪ್ಪ, ನಾನು ಮುಳುಗಿ ಈ ಲೋಕದ ಪಾಲ್ಗೆ ಸಾಯ್ತೀನಿ, ಎದ್ದು ದೇವರ ಆತ್ಮನಿಗಾಗಿ ಜೀವಿಸ್ತೇನೆ. ಹಲ್ಲೆಲೂಯಾ. ಈ ನೀರು ಬಂತಲ್ಲ, ಈ ನೀರಲ್ಲಿ ನನ್ನನ್ನು ಮುಳುಗಿಸು. ಯೇಸುವಿನ ಆಜ್ಞೆ ನಾನು ಕೈಗೊಳ್ಳಕ್ಕೆ ರೆಡಿ ಆಗಿದ್ದೀನಿ. ಎಷ್ಟು ಜನ ಯೇಸುವಿನ ಆಜ್ಞೆ ಕೈಗೊಳ್ಳಕ್ಕೆ ರೆಡಿ ಆಗಿದ್ದೀರಿ? ಇನ್ನು ಎಷ್ಟೊಂದು ಜನ ಬ್ಯಾಪ್ಟಿಸಮ್ ತಗೊಂಡಿಲ್ಲ. ಬ್ಯಾಪ್ಟಿಸಮ್ ತಗೊಳಕ್ಕೆ ಎಷ್ಟೋ ಚರ್ಚಲ್ಲಿ ಪಾಸ್ಟರ್ ಅಡ್ಡಿ, ಆ ಚರ್ಚಿನ ನಾಯಕರ ಅಡ್ಡಿ, ಕರ್ಕೊಂಬಂದವರಿಗೆ ಭಯ. ನಾವೇ ಡಿಸೈಡ್ ಮಾಡ್ತೀವಿ, ಸ್ವಲ್ಪ ದಿನ ಹೋಗ್ಲಿ ಬ್ರದರ್, ದೇವ್ರು ಹೇಳ್ತಾನೆ ಇದೇ ರಕ್ಷಣೆಯ ದಿನ, ನಿನ್ ರಕ್ಷಣೆ ಒಂದು ಅಂತ. ಪಾಸ್ಟ್ರು, ಬಿಲಿವರ್ಸು, ನಾಯಕರು ಅವನಿಗೆ ರಕ್ಷಣೆ ಹೊಂದಕ್ಕೆ ನಾವೇ ಅಡ್ಡ ಕೂಡ ಹಾಕ್ಬಿಡ್ತೀವಿ. ಈಗಲೇ ಬೇಡ ಬ್ರದರ್. ಫಿಲಿಪ ಏನಾದ್ರು ಕಂಚುಕ್ಕಿ, ಈಗ ತಾನೇ ಸುವಾರ್ತೆ ಕೇಳಿದ್ಯಪ್ಪ, ಒಂದು 6 ತಿಂಗಳು ನಮ್ಮ ಚರ್ಚಿಗೆ ಬಾ, ಆಮೇಲೆ ನಿನಗೆ ಬ್ಯಾಪ್ಟಿಸಮ್ ಕೊಡ್ತೀನಿ ಅಂದ್ರೆ ಫಿಲಿಪ್ಪನಿಗೆ ದೇವರು ಬಟ್ಟೆ ಬಿಚ್ಚಿ ಹೊಡಿತಾರೆ. ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು. ಎಷ್ಟೊಂದು ಜನ ಕನ್ಫ್ಯೂಷನ್ ಮಾಡ್ತಾವ್ರ ಜನಗಳನ್ನ.
ಆದ್ರೆ ಬೈಬಲ್ ಓದ್ರಿ, ಬೈಬಲ್ ನಿಮ್ಮನ್ನ ಕನ್ಫ್ಯೂಷನ್ ಮಾಡಲ್ಲ. ಜನ ಕನ್ಫ್ಯೂಷನ್ ಮಾಡ್ತಾರೆ, ದೇವರಾತ್ಮ ಕನ್ಫ್ಯೂಷನ್ ಮಾಡಲ್ಲ. ಹಲ್ಲೆಲೂಯಾ. ಆ ಫಿಲಿಪ್ಪನು ಹೇಳಲ್ಪಟ್ಟ ಸುವಾರ್ತೆನ ಕೇಳಲ್ಪಟ್ಟಂಗೆ ಕಂಚುಕಿ ಹೇಳ್ತಾನೆ, ನೀರ್ ಬಂತಲ್ಲ ರಕ್ಷಣೆ ಹೊಂದೋದಕ್ಕೆ ಅಡ್ಡಿ ಏನಾದ್ರೂ ಅಡ್ಡಿ ಇದೆಯಾ? ಅಡ್ಡಿ ಏನು ಇಲ್ಲ, ಮುಳುಗು. ಹಲ್ಲೆಲೂಯಾ, ಹಲ್ಲೆಲೂಯಾ. 36ನೇ ವಚನ ಹೇಳ್ತದೆ, ಇಬ್ಬರು ಕಂಚುಕ ಇಬ್ಬರು ಹಾ, ನೀರಿನೊಳಗೆ ಇಳಿದರು. ಇಬ್ಬರು ನೀರಿನ ಒಳಗೆ ಇಳಿದ್ರು. ಫಿಲಿಪ್ಪನು ಫಿಲಿಪ್ಪನು ಅವನಿಗೆ ದೀಕ್ಷಾಸ್ನಾನ ಮಾಡಿಸಿದನು. ದೀಕ್ಷಾಸ್ನಾನ ಮಾಡಿಸಿ ಅವರು ನೀರನ್ನು ಬಿಟ್ಟು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಕರ್ತನ ಆತ್ಮ ಫಿಲಿಪ್ಪನನ್ನು ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಲಾಗಿ ಎತ್ತಿಕೊಂಡು ಹೋಗಲಾಗಿ ಕಂಚುಕಿಯು ಕಂಚುಕಿಯು ಸಂತೋಷ ಉಳ್ಳವನಾಗಿ ಸಂತೋಷ ಉಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ತನ್ನ ದಾರಿಯನ್ನ ಹಿಡಿದು ಅವನನ್ನು ಕಾಣಲೇ ಇಲ್ಲ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ಬಂದಾಗ ನಿಮ್ಗೆ ದುಃಖ ಆಗುತ್ತಾ, ಕಷ್ಟ ಆಗುತ್ತೆ, ಸಂತೋಷ ಆಗುತ್ತೆ? ನಿಜ ಹೇಳ್ರಿ, ಪರಿಶುದ್ಧಾತ್ಮ ಬಂದಾಗ ಸಂತೋಷ ಆಗುತ್ತೆ, ದುಃಖ ಆಗುತ್ತಾ? ಅಳವ್ರೆಲ್ಲ ಒಂದು ಅಲ್ಲೇಲು ಹೇಳ್ರಿ, ಹೋಗ್ಲಿ ನಗೋರು ಒಂದು ಅಲ್ಲೇಲು ಹೇಳ್ರಿ. ಈ ಸೌಂಡ್ಗೆ ನಾನೇ ಸಂತೋಷ ಅಲ್ಲ, ದೇವ್ರ ಸಂತೋಷನೇ ಬರ್ತದೆ. ಪಟಾಕಿ ಹೆಂಗೆ ಬರ್ತದೆ ಸೌಂಡು? ಈಗ ಪಟಾಕಿ ಮಾಡೋನು ದುಡ್ಡು ಕೊಟ್ಟಂಗೆ ಕೈಲಾಸ ಅಂತಂಗೆ 10 ರೂಪಾಯಿ ಕೊಟ್ರೆ ಅಷ್ಟೇ ಸೌಂಡು, 100 ರೂಪಾಯಿ ಕೊಟ್ರೆ ಜಾಸ್ತಿ ಸೌಂಡು, 1000 ರೂಪಾಯಿ ಕೊಟ್ರೆ ಇನ್ನು ಸ್ವಲ್ಪ ಜಾಸ್ತಿ. ಆದ್ರೆ ನೀನು ಕೂಗುವಂತ ಶಬ್ದ ಸೈತಾನನನ್ನ ನಡಗಿಸಬೇಕು. ದೇವರ ವಾಕ್ಯ ಹೇಳ್ತದೆ, ದೀಕ್ಷಾ ಸ್ಥಾನ ಆದ ಮೇಲೆ ಕಂಚುಕ್ಕಿ ದೇವರಿಗೆ ವಿಧೇಯನಾಗಿದ್ದಾನೆ. ವಾಕ್ಯ ಹೇಳ್ತದೆ, ಅವನ ದಾರಿಯನ್ನ ಹಿಡಿದು ಅವನ್ ಸಂತೋಷವಾಗಿ ಅವನು ಹೋಗಿದ್ದಾನೆ. ಅದೇ ಟೈಮಲ್ಲಿ ಫಿಲಿಪ್ಪನನ್ನ, ವಿಧೇಯನಾದ ಫಿಲಿಪ್ಪನನ್ನ ದೇವರ ಆತ್ಮ ಒತ್ಕೊಂಡು ಹೋದ್ನಂತೆ. ಎಷ್ಟು ಜನ ಕನ್ಸಲ್ಲೇ ಇಲ್ಲಿಂದ ಬೆಂಗಳೂರಿಗೆ ಮೈಸೂರಿಗೆಲ್ಲ ಹೋಗಕ್ ಇಷ್ಟಪಡ್ತೀರಿ? ಹೋಗಿದ್ದೀರಾ? ಕನ್ಸಲ್ಲಿ ಯಾರು ಎಲ್ಲಿಗೆ ಬೇಕಾದ್ರೂ ಹೋಗ್ಬಿಡ್ತಾರೆ ಕನ್ಸಲ್ಲಿ. ಅದಕ್ಕೆ ಟಿಕೆಟ್ ಇಲ್ಲ, ಕಾಸು ಇಲ್ಲ. ಆದ್ರೆ ವಿಶ್ವಾಸಿ ಪರಲೋಕಕ್ಕೆ ಹೋಗಿ ಬರ್ಬೇಕಂತ. ನಿನ್ನ ದರ್ಶನ ಎಲ್ಲಿರ್ಬೇಕು ಅಂದ್ರೆ ಮೈಸೂರು ಅರಮನೆಗೆ ಹೋಗಿ ಬಂದ್ರೆ ಏನ್ ಪ್ರಯೋಜನ ಇಲ್ಲ, ಪರಲೋಕಕ್ಕೆ ಹೋಗಿ ಹೋಗಿ ಬರ್ಬೇಕಂತ. ಎಲ್ಲರೂ ತುಂಬಾ ಜನ ಹೇಳ್ತಾರೆ, ನಾನು ಪರಲೋಕಕ್ಕೆ ಹೋಗಿ ಬಂದೆ ಅಂತ. ಆದ್ರೆ ನಾನು ಹೇಳ್ತೀನಿ, ತಾನು ಸಾಯ್ಬೇಕು, ಸ್ವರ್ಗ ನೋಡ್ಬೇಕು. ಯಾರೋ ನೋಡೋರು ಅಂದ್ರೆ ನೋ ಯೂಸ್. ನೀನ್ ಸಾಯ್ಬೇಕು, ಸ್ವರ್ಗ ನೀನ್ ನೋಡ್ಬೇಕು. ಎಷ್ಟು ಜನ ಅಗ್ರಿ ಆಗ್ತೀರ? ಅವ್ರು ಹೋಗಿ ನೋಡ್ಕೊಂಡ್ ಬಂದ್ರೆ ನಿಮ್ಗೆ ಅನುಭವ ಆಗುತ್ತಾ? ನೀನೇ ಹೋಗ್ಬೇಕು. ಒಬ್ಬ ವಿಧೇಯನಾದ್ರೆ ದೇವರವನ ಜೊತೆಗೆ ಮಾತಾಡ್ತಾರೆ. ನಿಮ್ ಜೊತೆ ಎಷ್ಟು ಜನ ಜೊತೆ ದೇವ್ರು ಮಾತಾಡ್ತಾರೆ? ಎದೆ ತಟ್ಟೆ ಹೇಳಿ, ನನ್ನ ಜೊತೆ ದೇವ್ರು ಮಾತಾಡ್ತಾನೆ. ಬಾಯಲ್ಲಿ ಯಾರು ಬೇಕಾದ್ರೂ ಜೈ ಅಂದಂಗೆ ಎತ್ತಿದ್ರೆ ಹಿಡ್ಕೊಂಡ್ಬಿಡ್ತೀವಿ. ಧೈರ್ಯವಾಗಿ ಹೇಳ್ರಿ, ನನ್ನ ಜೊತೆ ದೇವ್ರು ಮಾತಾಡ್ತಾನೆ. ಮಾತಾಡ್ದವ್ರ ಕ್ಯಾರೆಕ್ಟರ್ ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಡಾಕ್ಟರ್ ಹತ್ರ ಹೋದ್ರೆ ಏನ್ ಹಿಡಿತಾನೆ ಅವನು? ನಮ್ ನರ ಹಿಡಿತಾನೆ ಫಸ್ಟ್, ನಿನಗೇನ್ ಕಾಯಿಲೆ ಅಂತ ಹೇಳಕ್. ಆ ನರ ಹಿಡಿದು ಹೇಳ್ಬಿಡ್ತಾನೆ ನಿಮ್ ಪ್ರಾಬ್ಲಮ್ ಏನಂತ. ವಿಶ್ವಾಸಿ ಯಾರ ಹತ್ರ ದೆವ್ವ ಐತೆ, ಯಾರ ಹತ್ರ ದೇವರಾತ್ಮ ಐತೆ ಅಂತ ಅವ್ರನ್ನ ನೋಡುವಾಗ ಕಂಡುಕೊಳ್ಳತಕ್ಕ ಕಮ್ಯುನಿಕೇಶನ್ ದೇವ್ರ ಜೊತೆ ನಾವು ಹೊಂದಿರ್ಬೇಕು. ಹಲ್ಲೆಲೂಯಾ. ಹೌದು ಪ್ರಿಯ ಸಹೋದರಿಯೇ, ಮೊದಲನೇದಾಗಿ ವಿಧೇಯನಾಗುವಾಗ ದೇವರು ನಿನಗೆ ತಟ್ಟುತ್ತಾನೆ. ಬ್ರದರ್, ಎದೋ ಆ ಏರಿಯಾಲಿ ಒಂದು ಆತ್ಮ ಕೂತೈತೆ, ನೀನ್ ಆ ಏರಿಯಾಗೆ ಹೋಗು, ಆ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೋ, ನಿನಗೆ ಅಂತ ಒಂದು ಆತ್ಮನ ನಾನು ಕಳಿಸಿದ್ದೇನೆ. ಹಲ್ಲೆಲೂಯಾ. ಇಲ್ಲೊಬ್ರು ಸಿಸ್ಟರ್ ಬರ್ತಾರೆ, ಅವ್ರು ಹೇಳ್ತಾರೆ, ನಾನು ಕೋರ್ಟಲ್ಲಿ ಇದ್ದೆ ಬ್ರದರ್, ಯಾವ್ದೋ ಒಂದು ಹುಡುಗಿ ನನ್ನ ಕೈ ಹಿಡ್ಕೊಂಡು ಈ ಚರ್ಚ್ ಹತ್ರ ಕರ್ಕೊಂಡ್ ಬಿಟ್ಬಿಟ್ರು. ಇವತ್ತು ಅವ್ರು ಬಂದು 1.5 ವರ್ಷ ಆಯ್ತು. ಅವ್ರು ಹೇಳ್ತಾರೆ, ಇವತ್ತಿಗೂ ಆ ಹುಡುಗಿ ಕಾಣಿಸ್ತಾ ಇಲ್ಲ.
ನಾನು ನಂಬ್ತೀನಿ ಯಾರೋ ದೇವರ ಆತ್ಮ ಅವ್ರನ್ನ ಕರ್ಕೊಂಡ್ ಬಿಟ್ಟಿರ್ಬೇಕು. ನೀವು ಈ ಸಭೆಗೆ ಕರ್ಕೊಂಡು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ದೇವ್ರು ಕರ್ಕೊಂಡ್ ಬರ್ತೀನಿ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಎಷ್ಟು ಜನ ಗರ್ಭ ಧರ್ಸಕ್ ಇಷ್ಟಪಡ್ತೀರಾ? ಅಯ್ಯೋ ಬ್ರದರ್, ನಮ್ಗೆ 2 ಮಕ್ಕಳಾಗೋಯ್ತು, ಇನ್ನೇನ್ ಬ್ರದರ್? ಆ ಮಕ್ಕಳ ಕುರಿತು ನಾನು ಹೇಳ್ತಾ ಇಲ್ಲ. ಸಭೆ ಗರ್ಭ ಧರಿಸ್ತಾ ಇಲ್ಲ. ದೇವ್ರು ನೋಡಿ ಹೇಳ್ತಾನೆ, ಲಿವಿಂಗ್ ಗ್ರೇಸ್, ನೀನ್ ಬಂಜೇನಾ? ಎಲ್ಲಿ ಮಕ್ಕಳು? ಮದುವೆ ಮಾಡಿದ್ನಲ್ಲ, ಎಲ್ಲಿ ಮಕ್ಕಳು? ಮದುವೆಯಾಗಿ 1 ವರ್ಷ ನೋಡ್ತಾರೆ ಅತ್ತೆ ಮಾವ, ಆಮೇಲೆ ಕೇಳ್ತಾರೆ ಎಲ್ಲಮ್ಮ ಮಗು ಅಂತ. ಆ ಟಾರ್ಚರ್ಗೆ ಅವಳು ಇದು ಏನ್ ಕತೆ ಆಯ್ತಲ್ಲಪ್ಪ ಅಂತ. ಅದು ಪ್ರಿಯ ಸಹೋದರಿಯೇ, ಸಭೆ ಮೌನವಾಗಿದೆ. ಸಭೆ ಮೌನವಾಗಿರೋಕೆ ದೇವ್ರು ನಿಮ್ಮನ್ನ ಕರ್ಕೊಂಡ್ ಬಂದಿಲ್ಲ. ಆ ಬಂಜೆ ಆಗಿದ್ದ ಸಾರಾನ ವಾಗ್ದಾನ ಕೊಟ್ಟು ದೇವರು ಮಗುನ ಕೊಡ್ತಾನೆ. ವಾಗ್ದಾನದ ಫಲ 25 ವರ್ಷ. ಅವ್ರ ತಾಳ್ಮೆ ಕಳ್ಕೊಂಡಿಲ್ಲ, ನಂಬಿಗಸ್ತರಾಗಿ ಅದನ್ನ ಹೊಂದ್ಕೊಂಡಿದ್ದಾರೆ. ಪ್ರಿಯ ಸಹೋದರಿಯೇ, ಯೇಸು ನಿನ್ನಲ್ಲಿ ಹುಟ್ಟಿದ್ದಾನೆ. ಅದರ ಫಲ ಎಲ್ಲಿ? ಅದರ ಫಲ ಎಲ್ಲಿ? ದೇವರ ವಾಕ್ಯ ಹೇಳ್ತದೆ, ಫಿಲಿಪ್ಪನು ಗರ್ಭ ಧರಿಸುವುದಕ್ಕೋಸ್ಕರ ಅವನ ಹೃದಯ ಮಿಡಿಯಲ್ಪಟ್ಟಾಗ ದೇವರ ಆತ್ಮಗಳನ್ನ ತೋರಿಸ್ತಾರೆ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಹಾಗಾದ್ರೆ ನೀವು ಹೋಗಕ್ಕಾಗ್ತಾ ಇಲ್ವಾ? ಮೊಣಕಾಲ್ ಹಾಕ್ರಿ, ಆತ್ಮ ಭಾರನ ಕೇಳ್ರಿ. ಸ್ವಲ್ಪ ದಿವಸದಿಂದ ಒಂದು ದರ್ಶನ ದೇವ್ರು ತೋರ್ಸು. ನಾನು ಹೇಳ್ತಾ ಇದ್ದೆ ದೇವ್ರ ಹತ್ರ, ದೇವ್ರೇ, ನಾನು ಇನ್ನೂ ಒಂದು ಆಲಯ ಕಟ್ಟಿಲ್ಲಪ್ಪ, ನನಗೊಂದು ಆಲಯ ಬೇಕು. ಎಷ್ಟೊಂದು ದೊಡ್ಡ ದೊಡ್ಡ ಸಭೆಗಳು ಕಟ್ಟಿಬಿಟ್ಟಿದ್ದಾರೆ, ನಾವಿನ್ನೂ ಕಟ್ಟಿಲ್ವಲ್ಲ ಅಂತ. ಆಗ ದೇವರು ಎಲ್ಲ ಸುರುಳಿ ತರ ಸುತ್ಕೊಂಡು ಹೋಗೋದು ಭೂಮಿನ ತೋರಿಸಿದ್ರು. ನಾವು ಟಿವಿಲಿ ಮಾತ್ರ ನೋಡ್ತಾ ಇದ್ದೋ, ಅಲ್ಲಿ ಭೂಕಂಪ ಆಯ್ತು, ಅಲ್ಲಿದಾಯ್ತು, ಇದಾಯ್ತು, ಅದಾಯ್ತು, ಎಲ್ಲ ಬಿಲ್ಡಿಂಗ್ ಕೊಚ್ಕೊಂಡು ನೀರಲ್ಲಿ ಅದ್ರಲ್ಲಿ ಇದ್ರಲ್ಲಿ ಹೋಗ್ತಾ ಇತ್ತು. ಆದ್ರೆ ಈ ದರ್ಶನ ಬಿಲ್ಡಿಂಗ್ಗಳೆಲ್ಲ ಸುತ್ಕೊಂಡು ಹೋಗ್ತಾ ಐತೆ, ಕಲ್ಲಲ್ಲಿ ಕಟ್ಟಲ್ಪಟ್ಟ ಚರ್ಚ್ಗಳು ಸುತ್ಕೊಂಡು ಹೋಗ್ತಾ ಐತೆ. ಆಗ ದೇವ್ರು ಹೇಳ್ತಾರೆ, ಈ ಕಟ್ಟಡಕ್ಕೆ ಅಳಬೇಡ, ನಾನು ವಾಸ ಮಾಡೋ ಆಲಯಗಳು, ದೇವರು ವಾಸ ಮಾಡೋ ಆಲಯ ನಾನು ಮತ್ತು ನೀವು. ಒಂದು ಆತ್ಮಕ್ಕಾಗಿ ನೀವು ಅಳೋದಾದ್ರೆ ಅದರ ಫಲ ದೇವ್ರು ನಿಮಗೆ ಕೊಡ್ತಾನೆ. ಅಲ್ಲೇಲುಯ್ಯ. ಮೊನ್ನೆ ಒಂದು ಸಿಸ್ಟರ್ ಹೇಳಿದ್ರು, ನಮ್ಮೂರಲ್ಲಿ ಎಡೆ ಇಡ್ತಾರೆ, ನಾನು ಹೋಗಬೇಕು ಅಂತ. ನಾನು ಆವೇ ಎಡೆ ಎತ್ತದು ಅನ್ಕೊಂಡಿದ್ದೆ. ಇವರು ಮನೇಲಿ ಒಡೆ ಇಡೋದಕ್ಕೆ ತಿನ್ನಕ್ಕೆ ಇವ್ರು ಎಡೆ ಎತ್ಕೊಂಡು ಹೋಗೋದು. ನಾನಂದೆ, ನೋ ಸಿಸ್ಟರ್, ದಿಸ್ ಈಸ್ ರಾಂಗ್. ನನ್ನ ದೇವ್ರಿಗೆ ಅದು ಇಷ್ಟ ಇಲ್ಲ, ನಿಮ್ ಗಂಡನಿಗೂ ಅದು ಇಷ್ಟ ಇಲ್ಲ. ನಮ್ ದೇವ್ರಿಗೆ ಇಷ್ಟ ಇಲ್ದದ್ದು ನೀವು ಒಪ್ಕೊಳ್ಳೋದಾದ್ರೆ ನಿಮ್ಮ ಒಳಗಿರೋ ಆತ್ಮ ಯಾವ ಇದ್ದೀರಾ? ನಾನೀಗ ಎಲ್ಲ ಸುತ್ತಿ ಪರಿಶುದ್ಧಾತ್ಮನಿಗೆ ಬರೋದು. ನಾನು ಮುಂದೆ ಯಾರಾದ್ರೂ ಬಂದ್ರೆ ಕೇಳ್ತೀನಿ, ನಿಮ್ಮ ಹತ್ರ ಇರೋ ಆತ್ಮ ಯಾವ್ದು? ನಿಮ್ಮ ಒಳಗಿರೋ ಆತ್ಮ ಯಾವ್ದು? ಚಾಡಿ ಹೇಳೋರು ಬಂದ್ರೆ ನಾನು ಕೇಳ್ತೀನಿ, ನಿಮ್ಮ ಒಳಗಿರೋ ಆತ್ಮ ಯಾವ್ದು? ಗಲಾಟೆ ಮಾಡೋರು ಬಂದ್ರೆ ಕೇಳ್ತೀನಿ, ನಿಮ್ಮ ಒಳಗಿರೋ ಆತ್ಮ ಯಾವ್ದು? ಮೋಸ ಮಾಡ್ತಾ ಇದ್ರೆ ನಿಮ್ಮ ಒಳಗಿರೋ ಆತ್ಮ ಯಾವುದು? ಬಿಲೀವರ್ಸ್, ಯೇಸುವಿನಲ್ಲಿರುವ ಆತ್ಮ ನಿಮ್ಮ ಒಳಗೆ ಬಂದ್ರೆ ಅವನು ಯಾವುದನ್ನ ಹೇಟ್ ಮಾಡಿದ್ನೋ ನಾನು ಹೇಟ್ ಮಾಡ್ಬೇಕು. ಆ ಸಿಸ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಅವ್ರು ಇಲ್ಲಿ ಇದ್ದಾರೆ. ಇವತ್ತು ಒಡೆ ತಿನ್ನಕ್ ಹೋಗಿಲ್ಲ, ದೇವರಿಗೆ ಸ್ತೋತ್ರ. ಒಂದು ಅಲ್ಲೇಲೂ ಹೇಳ್ರಿ. ನಿಮ್ನೆಲ್ಲ ಕರೆದಿದ್ರೆ ಒಡೆ ತಿನ್ನಕ್ಕೆ, ಯಾರಾದ್ ಕರೆದ್ರೆ ಅವತ್ತು ಹೋಗ್ಬಾರ್ದು. ನೀವು ಬಂದಿಲ್ಲ ಅಂದ್ರೆ ನಾನು ಎಡೆ ಎತ್ತಿದ್ದೀನಿ ಅಂದ್ರೆ ಕಚ್ಚು ಪರವಾಗಿಲ್ಲ,
ನಾನ್ ಮಾತ್ರ ಬರಲ್ಲ ಅನ್ಬೇಕು. ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಇದ್ದೀರಾ? ಫಿಲಿಪ್ಪನಿಗೆ ದೇವರಾತ್ಮ ಮಾತಾಡ್ತಾ ಇದ್ದಾನೆ. ಎರಡನೇದಾಗಿ ನಾವು ಧ್ಯಾನಿಸುವಾಗ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 19ನೇ ವಚನ ಹೇಳ್ತದೆ, ಪೇತ್ರನು ಆ ದರ್ಶನದ ವಿಷಯದಲ್ಲಿ ಆಲೋಚನೆ ಮಾಡುತ್ತಿರಲು ದೇವರಾತ್ಮನು ಅವನಿಗೆ ಅಗೋ ಇಬ್ಬರು ಮನುಷ್ಯರು ನಿನ್ನನ್ನು ವಿಚಾರಿಸುತ್ತಾರೆ, ನೀನೆದ್ದು ಕೆಳಗಿಳಿದು ಏನು ಸಂಶಯ ಪಡದೆ ಅವರ ಜೊತೆಯಲ್ಲಿ. ಅಲ್ಲೇಲುಯ್ಯ. ದೇವ್ರು ಹೇಳಿದ್ರೆ ಎಷ್ಟು ಜನ ಜೊತೆಯಲ್ಲಿ ಹೋಗಕ್ಕೆ ರೆಡಿ ಇದ್ದೀರಾ? ನನಗೆ ಬೆಳಗಾಂನಲ್ಲಿ ಮುಸ್ಲಿಂ ಅವ್ರ ಜೊತೆ ಕಾಡಲ್ಲಿ 1 ಕಿಲೋಮೀಟರ್ ಕರ್ಕೊಂಡು ಹೋಗ್ಬಿಟ್ಟಿದ್ರು. VIP ಕಾರ್ ಬಿಟ್ಟೇ ಇಳಿತಾ ಇಲ್ಲ. ಅವರೆಲ್ಲರೂ ಫಾದರ್ ನೀವೇ ಹೋಗಿ ಅಂತ ತಳ್ಳಿಬಿಟ್ರು. ನಾನು ದೇವರಿಗೆ ಸ್ತೋತ್ರ ಅಂತ ಕಾಡಲ್ಲಿ 3/4 ಕಿಲೋಮೀಟರ್ ಹೋಗ್ಬಿಟ್ಟು, ಅವ್ರಿಗೆಲ್ಲ ಭಯ ಓದೋರು ವಾಪಸ್ ಬರ್ತಾರ ಅಂತ. ಆದ್ರೆ ನಮ್ ದೇವ್ರು ಹೇಳ್ತಾನೆ, ಭಯ ಪಡಬೇಡ, ನಾನು ನಿನ್ ಜೊತೆ ಇದ್ದೀನಿ. ಎಷ್ಟ್ ಜನ ನಂಬ್ತೀರಾ? ಎಷ್ಟ್ ಜನ ನಂಬ್ತೀರಾ? ಅಲ್ಲೇಲುಯ್ಯ. ಇಲ್ಲಿ ದೇವರು ಪೇತ್ರನಿಗೆ ಒಂದು ಮಟನ್ನ ತೋರಿಸ್ತಾರೆ, ಅದು ಮೇಲೈತೆ. ಎಲ್ಲ ವಿಧವಾದ ಪಕ್ಷಿಗಳು, ಮಾಂಸ ಅವೆಲ್ಲವನ್ನ ತೋರಿಸಿ, ಇದನ್ನ ನೀನು ಹೊಲಸು ಅನ್ನದಿರಾ, ಅಶುದ್ಧ ಅಂತ ಹೇಳ್ದಿರಾ, ನೀನ್ ತಗೊಂಡು ಏನ್ ಮಾಡ್ಬೇಕು? ಹಂಗೆ ತಿನ್ಬಿಡ್ತಾರೆ ಅಂತ ಕುಯ್ದು ತಿನ್ನಪ್ಪ. ಪೇತ್ರ ನೋಡ್ದ ದರ್ಶನ, ಅವನ್ಗೆ ಅರ್ಥ ಆಗ್ಲಿಲ್ಲ. ಆದ್ರೆ ಈ ವಚನ ಹೇಳ್ತದೆ, ಇಲ್ಲಿ ಒಂದು ಆತ್ಮನ, ಒಂದು ಕುಟುಂಬವನ್ನ ರಕ್ಷಣೆಗೆ ತರುವಂತ ಟೈಮ್, ಒಂದು ಕುಟುಂಬವನ್ನ ರಕ್ಷಣೆಗೆ ತರೋ ಟೈಮಲ್ಲಿ ದೇವರಾತ್ಮ ಸ್ಪಷ್ಟವಾಗಿ ನಿಮ್ಮ ಜೊತೆ ಮಾತಾಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ಒಬ್ಬ ವಿಶ್ವಾಸಿ ವಿಧೇಯನಾದಾಗ, ಎರಡನೇದಾಗಿ ಧ್ಯಾನ ಮಾಡುವಾಗ ದೇವರು ನಮ್ಮ ಜೊತೆ ಮಾತಾಡ್ತಾನೆ. ಹಲ್ಲೆಲೂಯ. ಎಷ್ಟು ಜನ ಧ್ಯಾನ ಮಾಡಿದಿರ? ಧ್ಯಾನ ಅಂದ್ರೆ ಧ್ಯಾನ ಅಂದ್ರೆ ಏನ್? ಧ್ಯಾನ ಒಬ್ಬರನ್ನ ನೆನ್ಸ್ಕೊಂಡು ಕೂತ್ಕೊಳ್ಳೋದು. ಸಿಂಪಲ್ ಆಗಿ ಒಬ್ಬರನ್ನ ನೆನ್ಸ್ಕೊಂಡು ಕೂತ್ಕೊಳ್ಳೋದು. ನಾವೆಲ್ಲ ಯಾರನ್ನ ನೆನ್ಸ್ಕೊಂಡು ಕೂತಿದ್ದೀವಿ? ನಿಜವಾಗಿ ನಿಮ್ ಹೃದಯ ಮುಟ್ಟಿ ಹೇಳ್ರಿ, ಏಸಪ್ಪನ ನೆನ್ಸ್ಕೊಂಡು ಕೂತ್ಕೊಳ್ತೀರಾ? ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಈ ರೂಮಲ್ಲಿ ನಾನು ನಿಜವಾದ ಬಿಗ್ ಬಾಸ್ ನ ನೋಡ್ತಾ ಇದ್ದೀನಿ, ಆ ರೂಮಲ್ಲಿ ಕಳ್ಳ ಬಿಗ್ ಬಾಸ್ ನ ನೋಡ್ತಾವ್ರ. ಅವ್ರು ಯಾರು ನೋಡ್ತಾ ಇರೋದು ಯಾರು ಹೇಳ್ರಿ? ನೋಡ್ತಾ ಇರೋದು ಯಾರು? ಬ್ರದರ್, ಬಿಗ್ ಬಾಸ್ ನೋಡ್ಬಾರ್ದ ಬ್ರದರ್? ಆ ಬಿಗ್ ಬಾಸ್ ಬೇಜಾರಾಗ್ಬಿಡ್ತಾರಲ್ಲ. ಆ ಬಿಗ್ ಬಾಸ್ ಕಾರ್ಯಕ್ರಮಗಳೆಲ್ಲ ನೀನು ಮಾಡಿ ಆಮೇಲೆ ಈ ಬಿಗ್ ಬಾಸ್ ನ ನೋಡ್ತೀಯೋ, ಇನ್ನೊಬ್ಬನ ನೋಡ್ತೀಯೋ, ಅದು ನಿನಗೆ ಬಿಟ್ಟಿದ್ದು. ಇದ್ದೀರಾ? ಒಳ್ಳೆ ಪಾಯಿಂಟ್ ಹೇಳ್ಬಿಟ್ರಲ್ಲ. ಆ ಝೂಮು ಅದೇ ಟೈಮು, ಈ ಝೂಮು ಇದೇ ಟೈಮು. ಎಲ್ಲಿ ಹೋಗ್ಬೇಕು ನಾವು? ಎಷ್ಟೊಂದ್ ಜನ 50-50 ಮಾಡ್ಬಿಟ್ಟವ್ರೆ. ನನ್ನ ಸ್ಕ್ರೀನ್ ಹಾಕ್ಬಿಟ್ಟು ಆ ಬಿಗ್ ಬಾಸ್ ನ ಸ್ಕ್ರೀನ್ ಕ್ಲೋಸ್ ಮಾಡ್ಕೊಂಡು ನೋಡ್ತೀರಾ? ಕಾಣುತ್ತಾ? ಈಗ ಯಾರು ಭಯ ಪಡಲ್ಲ ಬ್ರದರ್. ಆ ಟೈಮ್ ಬಂದಿಲ್ಲ ಅಂದ್ರೂ ಮಧ್ಯರಾತ್ರಿ ಎದ್ದು ನೋಡ್ತೀವಿ ಬ್ರದರ್. ಎಲ್ಲ ಮೊಬೈಲಲ್ಲಿ ಸ್ಟಾಕ್ ಆಗಿ ಬಂದಿರುತ್ತೆ. ಎಷ್ಟೋ ಹೆಣ್ಮಕ್ಳು ಅಡಿಗೆ ಮಾಡ್ಕೊಂಡೆ ಮೊಬೈಲ್ ಹಾಕೊಂಡು ಸೀರಿಯಲ್ ನೋಡ್ಕೊಂಡು ಉಪ್ಪು ಜಾಸ್ತಿ ಹಾಕ್ತಾರೋ, ಖಾರ ಜಾಸ್ತಿ ಹಾಕ್ತಾರೋ, ಸೀರಿಯಲ್ ಮಾತ್ರ ತಲೆ ಒಳಗೆ ಹೋಗ್ಬೇಕು. ಆದ್ರೆ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಪೇತ್ರನಿಗೆ ಅಲ್ಲಿ ಬಿಗ್ ಬಾಸ್ ಬರ್ತಾ ಇಲ್ಲ, ಆ ಗೌರಮ್ಮ ಮಂಜಮ್ಮಂದು ಸ್ಟೋರಿ ಬರ್ತಾ ಇಲ್ಲ. ಅವನ್ ಧ್ಯಾನ ಮಾಡ್ತಾ ಇರೋದು ಪರಲೋಕದ ದೇವ್ರನ್ನ. ಅಡಿಗೆ ಮಾಡುವಾಗ ಯಾರಾದ್ರೂ ದೇವ್ರನ್ನ ಧ್ಯಾನ ಮಾಡಿದ್ದೀರಾ?
ಪ್ರಿಯ ಸಹೋದರಿಯೇ, ಧ್ಯಾನ ಅಂದ್ರೆ ಏನ್? ನಿನಗಿಷ್ಟವಾದವರನ್ನ ಕುರಿತು ಯೋಚನೆ ಮಾಡ್ಕೊಂಡಿರೋದೇ ಧ್ಯಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಪಾಸ್ಟ್ರು ಇದೇ ಪೇತ್ರನ ಬಗ್ಗೆ ಮಾತಾಡ್ತಾ ಇದ್ರಂತೆ. ನೀನು ಮುಂಜಾನೆ ಆಗೋದ್ರೊಳಗೆ, ಮುಂಜಾನೆ ಕೋಳಿ ಕೂಗೋದ್ರೊಳಗೆ ಯೇಸು ಯಾರಂತ ಗೊತ್ತಿಲ್ಲ ಅಂತ ಹೇಳ್ತೀಯ. ಒಂದು ತಾಯಿ ಪಾಸ್ಟರ್ ಮುಂದೆ ಗೊಳೋ ಅಂತ ಅಳ್ತಾ ಇದ್ರು. ಪಾಸ್ಟರ್ಗೆ ಆತ್ಮ ಅನಲೈಸ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲಿಲ್ಲ. ಅವ್ರು ಅನ್ಕೊಂಡ್ರು ಪರಿಶುದ್ಧಾತ್ಮ ಬಹಳ ಬಲವಾಗಿ ಮೂವ್ ಆಗ್ತಾ ಇದ್ದಾನೆ ಅಂತ. ಈ ಲೇಡಿಗೆ ಪರಿಶುದ್ಧಾತ್ಮ ಮೂವ್ ಆಗ್ತಾ ಇಲ್ಲ. ಮನೆ ಒಳಗೆ 2 kg ಚಿಕನ್ ತಂದು ಟೇಬಲ್ ಮೇಲೆ ಇಟ್ಟು ಬಂದು ಬಿಟ್ನಲ್ಲ. ಪಾಸ್ಟರ್ ಕೋಳಿ ಅಂದ ತಕ್ಷಣ ಇವ್ರ ಮನೆ ಕೋಳಿ ನೆನಪಾಯ್ತು. ಅಯ್ಯೋ, ಟೇಬಲ್ ಮೇಲೆ ಇಟ್ಟಿದ್ದೀನಿ, ಆ ಬೆಕ್ಕು ಬಂದು ತಿಂದುಬಿಟ್ರೆ ನನ್ನ ಗಂಡ ನನ್ನ ಬಿಡಬೇಕಲ್ಲ. ಇವತ್ತು ಎಷ್ಟೋ ಮನೇಲಿ 1 ಪೀಸ್ ಮಟನ್ ಬಿಡಂಗಿಲ್ಲ, ಹೆಂಡತಿಗೂ ಮಕ್ಕಳು ಬಿಡಂಗಿಲ್ಲ. ಅವ್ರೇನಂತಾರೆ ಗೊತ್ತಾ? ಇದು ದುಡ್ಡು ಕೊಟ್ಟು ತಂದಿದ್ದೀವಿ ತಿನ್ನು ಅಂತಾರೆ. ಎಲ್ಲ ನೀನೇ ತಿಂದ್ಬಿಟ್ರೆ ಮನೆ ಮುಂದೆ ಇರೋ ನಾಯಿಗೆ ಯಾರು ಹಾಕೋದು? ಯೇಸು 5,000 ಜನಕ್ಕೆ ಏನ್ ಕೊಟ್ರು? ಮೀನು ಮತ್ತು ರೊಟ್ಟಿ. ಅದನ್ನ ತಿಂದು ಶಿಷ್ಯರಿಗೆ ಬೈದ್ರ, ಯಾಕೋ ಮಿಕ್ಸಿದ್ರ ಅಂತ. ತಿನ್ರೋ ಮಿಕ್ಕೈತೆ, ತಿನ್ರೋ ಮಿಕ್ಕೈತೆ ಅಂತ. ಎಷ್ಟು ಮಿಕ್ತಪ್ಪ ಅಂತ? 12 ಪುಟ್ಟಿ ಎತ್ಕೊಂಡೋಗಿ ಇಟ್ಕೊ ಹೋಗ್ರಿ ಅಂತ. ನಿನ್ನ ನಾಯಿಗಾದ್ರೂ ಹಾಕೋ, ನೀನಾದ್ರೂ ತಿನ್ಕೋ, ಒಟ್ಟು ಜಾಸ್ತಿ ಬಂತ ಸಾಕು ಹೋಗೋದು. ಅಲ್ಲಿ ಬರ್ದೈತಾ ನಾಯಿಗೂ ಹಾಕಬೇಡ್ರಿ ಅಂತ. ವಿಶ್ವಾಸಿ, ನಿನ್ ದೇವ್ರ ಮಾತನ್ನ ಕೇಳ. ಪೇತ್ರನಿಗೆ ಧ್ಯಾನ ಮಾಡ್ತಾ ಇದ್ದ, ಒಂದು ದರ್ಶನ ಬಂತು. ಆತ್ಮ ಸಂರಕ್ಷಣೆ ಮಾಡುವಂತ ದರ್ಶನ. ಅವನಿಗೆ ಮೊದಲೇ ಒಂದು ಡೆಮೋ ತೋರಿಸ್ತಾವ್ರ ದೇವ್ರು. ಈ ಮಟನ್ ಅನ್ನ, ಈ ಪಕ್ಷಿಯನ್ನ, ಈ ಪದಾರ್ಥವನ್ನ ಅಶುದ್ಧ ಅಂತ ಹೇಳ್ಬೇಡ. ಅದನ್ನ ಮಾತಾಡ್ತಾ ಇರುವಾಗಲೇ ಕೊರ್ನೇಲನಿಗೂ ದೇವರು ದರ್ಶನ ಕೊಟ್ಟು, ಅವನ ಆಳುಗಳು ಪೇತ್ರನ ಮನೆ ಹತ್ರ ಬಂದು, ಪೇತ್ರ ಅನ್ನೋರು ಇಲ್ಲಿದ್ದಾರ? ಹಲ್ಲೆಲೂಯಾ. ನಿಮ್ ಮನೆ ಹುಡುಕೊಂಡು ಯಾರಾದ್ರೂ ಬಂದವ್ರ? ನಿಮ್ಮನೆ ಹುಡುಕೊಂಡು ಯಾರಾದ್ರೂ ಬಂದು ರಕ್ಷಣೆ ಹೊಂದವ್ರ ಇದ್ದೀರಾ? ನಾವು ಕರೆಕ್ಟಾಗಿ ಧ್ಯಾನನೇ ಮಾಡಿಲ್ವಲ್ಲ. ಬಿಗ್ ಬಾಸು, ಗೌರಮ್ಮ, ಮಾರಮ್ಮ ಅದೆಲ್ಲ ನೋಡ್ಕೊಂಡಿದ್ರೆ ಆತ್ಮ ಬರಲ್ಲ. ನನ್ನ ಮನೆಗೆ ನಾನು ಎದೆ ತಟ್ಟು ಹೇಳ್ತೀನಿ, ಜನ ಹುಡುಕೊಂಬಂದು ರಕ್ಷಣೆ ಹೊಂದು. ಆಮೆನ್. ನನ್ನ ಮನೆ ಮೇಲ್ಗಡೆ ಮನೆಗೆ ಹೋಗಲ್ಲ, ಪಕ್ಕದ ಮನೆಯವ್ರಿಗೂ ಮಾತಾಡಲ್ಲ. ಅದು ಬೈ ಗಾಡ್ ಗ್ರೇಸ್ ನನ್ನ ಮನೆಗೆ ಜನ ಹುಡುಕೊಂಬರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ದೇವ್ರ ಕೆಲಸ ಏನ್ ಮಾಡಬೇಕು? 99% ಡೈಲಿ ಮಾಡೋದೇ ಇಲ್ಲ. ಡೈಲಿ ಮಾಡಿದ್ರೆ ಒಂದು ಕಾಲಿಂಗ್ ಬೆಲ್ ಬರುತ್ತೆ, ಒಂದು ಮೊಬೈಲ್ ಕಾಲ್ ಬರುತ್ತೆ, ಇಲ್ಲ ಯಾರೋ ಕೂಗ್ತಾರೆ, ಇಲ್ಲ ಲಟ್ಟಪಟ್ಟ ಅಂತ ಸೌಂಡ್ ಇರ್ತದೆ. ರಾತ್ರಿ ಹಲ್ಲೆಲೂಯಾ ಯಾರ ಶಬ್ದ ಇರಲ್ಲ. ನಿನಗೂ ದೇವ್ರಿಗೂ ಕಮ್ಯುನಿಕೇಶನ್. ಪ್ರಿಯ ಸಹೋದರಿಯೇ, ಪೇತ್ರ ಇದ್ದಾನ? ಪೇತ್ರ ಹೇಳ್ತಾನೆ, ನಾನೇ ಪೇತ್ರ, ಏನಾಗ್ಬೇಕು? ಓದಿ ಅದು. ಹಾ, 19ನೇ ವಚನ ಓದ್ರಿ. ಸಾರಿ, ಓದ್ರಿ. ಪೇತ್ರನ ದರ್ಶನದ ವಿಷಯದಲ್ಲಿ ಅಲ್ಲಿ ಓದಿ. ಪೇತ್ರನ ದರ್ಶನದ ವಿಷಯದಲ್ಲಿ ಆಲೋಚನೆ ಮಾಡುತ್ತಿರಲು ದೇವರ ಆತ್ಮನ ಅವನಿಗೆ, ಆಗೋ 2 ಮನುಷ್ಯರು ನಿನ್ನನ್ನು ವಿಚಾರಿಸ್ತಾರೆ. 1 ನಿಮಿಷ ನೋಡಿ, ಯಾರೋ ಹುಡುಕೊಂಬಂದವ್ರೆ, ಆದ್ರೆ ಪೇತ್ರನಿಗೆ ಯಾರು ಹೇಳ್ತಾವ್ರೆ? ಎಂತ ಒಂದು ಗ್ರೇಟ್. ಹಲ್ಲೆಲೂಯಾ. ಯಾರು ಹೇಳ್ತಾರೆ ಪೇತ್ರನಿಗೆ? ಪರಲೋಕದ ದೇವರಾತ್ಮ, ಪೇತ್ರ ಆಚೆ ಕಡೆ
ನಿನ್ನನ್ನು ಹುಡಿಕೊಂಡು ಇಬ್ರು ಬಂದವರು. ಎಂತ ಸೌಭಾಗ್ಯ. ಹಲ್ಲೆಲೂಯಾ. ಇದೆಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಂಥವ್ರು ಬಂದವ್ರೆ ಅಂತ ಹೇಳೋದಕ್ಕೆ ಜನಕ್ಕಿಂತ ದೇವ್ರು ಹೇಳಿದ್ರೆ, ದೇವರಾತ್ಮ ಹೇಳಿದ್ರೆ, ಆವಾಗ ಎಲ್ಲ ಪಿಕ್ಚರ್ ನಮ್ಗೆ ಕ್ಲಿಯರ್ ಆಗ್ತದೆ. ಅವನೇನ್ ಹೇಳ್ತಾನೆ ದೇವರಾತ್ಮ? ಹಾ 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 ನೀನೆದ್ದು ಕೆಳಗಿದ್ದು ಏನು ಸಂಶಯ ಪಡದೆ ಅವರ ಜೊತೆಯಲ್ಲಿ ಹೋಗು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಬಂದ್ರೆ ನಿಮ್ಮ ಒಳಗಡೆ ಸಮಾಧಾನ ಇರ್ಬೇಕು. ಆ ವ್ಯಕ್ತಿ ವಿಷಯದಲ್ಲಿ ಗಲಿಬಿಲಿ ಇದ್ರೆ ನೀವ್ ಎಚ್ಚೆತ್ಕೊಳ್ಬೇಕು. ಹಲ್ಲೆಲೂಯಾ. ದೇವರಾತ್ಮ ಹೇಳ್ತಾನೆ ಅವರನ್ನು ಕಳಿಸಿದ್ದು ನಾನೇ, ನೀನೇನ್ ಮಾಡಬೇಡ, ಸಂಶಯ ಪಡಬೇಡ, ಅವ್ರ ಜೊತೆಗೆ ನೀನು ಹೋಗು. 22ನೇ ವಚನ. ಹಾ 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 ನಾನೇ. ಹಾ ಅವ್ರು ಕೇಳಿದ ತಕ್ಷಣ ಇವ್ರು ಹೇಳ್ತಾರೆ ನೋಡ್ರಿ 22ರಲ್ಲಿ, ಅವರು ಕೊರ್ನೇಲನೆಂಬ ಒಬ್ಬ ಶತಾಧಿಪತಿ ಇದ್ದಾನೆ. ಅವನು ಯಾರಂತೆ? ಅವನು ನೀತಿವಂತ, ಅವನು ದೇವರಿಗೆ ಭಯಪಡುವವನು, ಯಹೂದ್ಯ ಜನರಿಂದ ಒಳ್ಳೆ ಹೆಸರು ಹೊಂದಿದವನು ಆಗಿದ್ದಾನೆ. ನಿನ್ನನ್ನ ತನ್ನ ಮನೆಗೆ ಕರೆ ಕಳಿಸಿಕೊಂಡು ನಿನ್ನಿಂದ ಬೋಧನೆಯನ್ನು ಕೇಳಬೇಕೆಂದು ದೇವದೂತನ ಮುಖಾಂತರವಾಗಿ. ಹಲ್ಲೆಲೂಯಾ. ಜೋರಾಗಿ ಹೇಳ್ರಿ, ಜೋರಾಗಿ ಹೇಳ್ರಿ. ಕೊರ್ನೇಲ್ ಯಾರ ಹತ್ರ ಅಪ್ಪಣೆ ಒಂದಂತೆ? ಯಾರನ್ನ ಕರಿಯಕ್ಕೆ? ಪೇತ್ರನ ಮನೆಗೆ ಕರ್ಕೊಳ್ಳಕ್ಕೆ ಯಾರ ಅಪ್ಪಣೆ ಹೊಂದಿದ್ದಾನೆ ಕೊರ್ನೇಲ್? ದೇವದೂತನ ಅಪ್ಪಣೆ, ದೇವರ ಅಪ್ಪಣೆ. ಆ ಅಪ್ಪಣೆ ಹೊಂದಿದ ಮೇಲೆ ಈ ಆಳುಗಳನ್ನ ಪೇತ್ರನ ಮನೆಗೆ ಕಳಿಸಿದ್ದ. ಪ್ರಿಯ ಸಹೋದರಿ, ಪ್ರಿಯ ಸಹೋದರನೇ, ನೀನ್ ದೇವರ ಅಪ್ಪಣೆ ತಗೊಂಡ್ರೆ ನಿನ್ನ ದೇವ್ರು ಹೇಳ್ತಾನೆ, ಇವತ್ತು ಈ ಮನೆಗೆ ಹೋಗು, ಇವರ ಬಳಿಗೆ ನೀನು ಹೋಗು, ಸುವಾರ್ತೆಯನ್ನ ಸಾರು, ಪ್ರಾರ್ಥನೆ ಮಾಡು, ಆಲೋಚನೆ ಕೊಡು. ಹಲ್ಲೆಲೂಯಾ. ಮೊನ್ನೆ ಒಂದು ಬ್ರದರ್ ಫೋನ್ ಮಾಡಿದ್ರು ಬೆಂಗಳೂರಿಂದ, ಮದುವೆ ವಿಷಯದಲ್ಲಿ. ನಾನು ಹೇಳುವಾಗ ಹೇಳ್ತಾರೆ, ಪಾಸ್ಟರ್ ನೀವ್ ಹೇಳಿದ 100% ಕರೆಕ್ಟ್, ನೀವ್ ಹೇಳಿದ 100% ಕರೆಕ್ಟ್. ಕಾರಣ ಏನ್? ಅವರು ನನ್ನನ್ನೆಲ್ಲ, ನಾನು ಯೇಸುನ ನಂಬ್ತಾರೆ. ಅವ್ರ ನಂಬಿಕೆ ಏನಂದ್ರೆ ದೇವ್ರು ಇವ್ರ ಮೂಲಕ ಮಾತಾಡ್ತಾರೆ. ನೀನ್ ಯಾವಾಗ ನಂಬ್ತೀಯೋ ನನ್ನ ದೇವ್ರ ಆ ಕಾರ್ಯ ಮಾಡ್ತಾರೆ. ದೇವರ ವಾಕ್ಯ ಹೇಳ್ತದೆ, ಪೇತ್ರನು ಈ ಆಳುಗಳಿಗೆ ಬಂದು ನೀವು ಬಂದಂತ ವಿಷಯ ಏನ್? ಅವ್ರು ಹೇಳ್ತಾ ಇದ್ದಾರೆ, ಕೊರ್ನೇಲ್ ಅಂತ ಒಬ್ಬ ಶತಾಧಿಪತಿ ಇದ್ದ. ಅವನು ಯಾರು? ಅವನು ನೀತಿವಂತನು, ದೇವರಿಗೆ ಭಯಪಡುವವನು, ಯಹೂದ್ಯ ಜನರಿಂದ ಒಳ್ಳೆ ಹೆಸರು ಹೊಂದಿದ. ನಿಮ್ಮ ಏರಿಯಲ್ಲಿ ನಿಮ್ಮ ಹೆಸರು ಕೇಳಿದ್ರೆ ಜನ ಹೇಳ್ಬೇಕು, ಆ ಪರ್ಸನ್ ಗುಡ್ ಅಂತ. ಏನನ್ಬೇಕು? ಜ್ಯೋತಿಯವರ ಒಳ್ಳೆ ಲೇಡಿ ಅನ್ಬೇಕು, ಅವರ ಪಕ್ಕ ಕೇಡಿ ಅನ್ಬಾರ್ದು. ಪಾಪ ಅವ್ರು ಒಳ್ಳೆಯವರು. ಜ್ಯೋತಿಯವರ ಒಳ್ಳೆ ಲೇಡಿ ಅನ್ಬೇಕು. ಹಲ್ಲೆಲೂಯಾ. ಶಂಕರ್ ಅವ್ರ ವಿಷಯದಲ್ಲಿ ಸುಮಾರು ಜನ ಬಂದು ಸಾಕ್ಷಿ ಕೊಟ್ಟು, ಒಂದ್ ಕಾಲದಲ್ಲಿ ಅಯ್ಯಪ್ಪ ಹೆಂಗಿದ್ದ, ನಿಮ್ ಚರ್ಚ್ ಹುಡುಗರು ಬಂದು ನನ್ನನ್ನು ಮಾರ್ಪಡಿಸ್ಬಿಟ್ರು, ನಾನೆಲ್ಲ ಬಿಟ್ಬಿಡ್ತೀನಿ, ಒಂದು ದೆವ್ವ ಯೇಸು ಹತ್ರ ಕಳಿಸ್ತಲ್ಲ, ಅದು ನನಗೆ ಬಹಳ ಖುಷಿ. ಅವ್ರು 2 ದಿನಕ್ಕೆ ಯೇಸು ಹತ್ರ ಬಂದು ಹೋಗಿಲ್ಲ, ಹತ್ತತ್ರ ಈಗ ಬಂದು ಒಂದು 15 ವರ್ಷ ಆಯ್ತೇನೋ. ಒಂದು ಅಲ್ಲೇಲೂ ಹೇಳ್ರಿ. ಯಾರು ಕಳ್ಸಿದ್ದು? ಯಾರು ಕಳ್ಸಿದ್ದು? ಒಂದು ದುರಾತ್ಮ ಅಪ್ಪಿತಪ್ಪಿ ದೇವರಾತ್ಮ ಹತ್ರ ಕಳ್ಸಿ. ಅಲ್ಲೇಲೂಯಾ. ಅವ್ರು ಗಟ್ಟಿಯಾಗಿ ದೇವ್ರನ್ನ ಹಿಡ್ಕೊಂಬಿಟ್ರು. ಹಿಡ್ದಿರೋದಕ್ಕೆ ಇವತ್ತು ಕೂತ್ರ ನಿಂತ ದೇವ್ರ ಹತ್ರ ಅಳ್ತಾರ. ಯಾರೆಲ್ಲ ಅಳ್ತೀರಾ ನಿಮ್ ಕೊಂಬು ಮೇಲೆ ಬರ್ತದೆ. ಯಾರೆಲ್ಲ ಅಳ್ತೀರಾ ನಿಮ್ಮ ಕೊಂಬು ಮೇಲೆ ಬರ್ತದೆ. ಇವನ್ ಯಾರು? ಅವನು ಶತಾಧಿಪತಿ,
ಅವನು ನೀತಿವಂತ, ದೇವರಿಗೆ ಭಯಪಡುವವನು, ಯೆಹೋವನ ಜನರಿಂದ ಏನಂತೆ ಒಳ್ಳೆ ಹೆಸರು. ನಮ್ಗೆಲ್ಲ ಒಳ್ಳೆ ಹೆಸರು ಬೇಕಾ, ಕೆಟ್ಟ ಹೆಸರು ಬೇಕಾ? ಮದ್ವೆಯಲ್ಲಿ ಸರಿಯಾಗಿ ಕಾರ್ಡ್ ಕೊಟ್ಟಿಲ್ಲ ಅಂದ್ರೆ ಬಂತು ನೋಡಿ, ಮದ್ವೆಯಲ್ಲಿ ನಮಸ್ಕಾರ ಹೊಡೆದಿಲ್ಲ ಅಂದ್ರೆ ಜಗಳ, ಕಾರ್ಡಲ್ಲಿ ಹಣ್ಣಿಟ್ಟು ಕೊಟ್ಟಿಲ್ಲ ಅಂದ್ರೆ ಜಗಳ, ಸರಿಯಾಗಿ ಕರ್ದಿಲ್ಲ ಅಂದ್ರೆ ಜಗಳ. ಪ್ರಿಯ ಸಹೋದರಿಯೇ, ಇದು ಕಲಿಯುಗ, ದೇವರ ಬರೋಣ ಶೀಘ್ರ. ನಿನ್ನ ಧ್ಯಾನ ದೇವರ ವಿಷಯದಲ್ಲಿ. ನೀನ್ ಯಾರನ್ನ ನೆನೆಸಿ ಕೂತ್ಕೊಂಡಿದ್ಯೋ ಅದರ ಫಲನ ನಾವು ಕುಯ್ತೇವೆ. ದೇವರ ವಾಕ್ಯ ಹೇಳ್ತದೆ 24ರಲ್ಲಿ, ಹಾ 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 ಅಲ್ಲೇನು ಹೇಳ್ರಿ, ನಾನ್ ಮುಗಿಸ್ತೀನಿ ಹೇಳ್ರಿ, ಜೋರಾಗಿ ಹೇಳ್ರಿ. ಪೇತ್ರ ಹೊರಟ, ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗ್ತಾವನು. ಯಾರಿಗೆ ಬೆಂಗಳೂರಲ್ಲಿ ದೇವ್ರು ಮಾತಾಡಿದ್ರು ಆ ಮನೆಯವನ್ ಏನ್ ಮಾಡ್ತಾವನೆ? ವಾಕ್ಯ ಏನ್ ಹೇಳ್ತದೆ? ಕೊರ್ನೇಲನು ಬಂಧು ಬಳಗವನ್ನ, ಪ್ರಾಣ ಮಿತ್ರರನ್ನ ಎಲ್ಲಾರನ್ನ ಕರೆಸಿ ಪೇತ್ರನಿಗಾಗಿ ಕಾಯ್ತಾ ಇದ್ದಾನೆ. ಒಂದು ಅಲ್ಲೇಲುಯ್ಯ ಹೇಳ್ರಿ, ಅಲ್ಲೇಲುಯ್ಯ ಹೇಳ್ರಿ. ದೇವ್ರ ಏನ್ ಹೇಳ್ರಿ ಗೊತ್ತಾ? ನೀವು ಕೂಗಿಲ್ಲ ಅಂದ್ರೆ ಈ ಕಲ್ಲು ಕೂಗುತ್ತೆ, ನಿಮಗೆ ಜೀವ ಹೋಗುತ್ತೆ, ಅದಕ್ಕೆ ಜೀವ ಬರುತ್ತೆ. ಬೇಕಾದು ಕಲ್ಲಿಗೆ ಜೀವ ಬೇಕಾ, ನಮಗ್ ಜೀವ ಬೇಕಾ? ನಮಗ್ ಬೇಕು ಅಂದ್ರೆ ನಾವೇ ಕೂಗಬೇಕು. ನೀನ್ ಕೂಗಿಲ್ಲ ಅಂದ್ರೆ ಕೂಗೋರ್ನ ದೇವ್ರ ಎಬ್ಬಿಸ್ತಾನೆ. ಅಲ್ಲೇಲುಯ್ಯಾ. ಎಷ್ಟು ಜನ ಕೂಗಕ್ಕೆ ಇಷ್ಟಪಡ್ತೀರ? ಕೊರ್ನೇಲ್ ಏನ್ ಮಾಡವನೆ? ಬಂಧು ಬಳಗದವರನ್ನು, ಪ್ರಾಣ ಮಿತ್ರರನ್ನು ಕೂಡ ಕರೆಸಿ ಪೇತ್ರನಿಗಾಗಿ. ಅಲ್ಲೇಲುಯ್ಯಾ. ನಿಮ್ಮ ಮನೇಲಿ ಬರ್ತಡೇ ಮಾಡ್ತೀರಾ? ಹೆಸರಿಗೆ ಬರ್ತಡೇ ಮಾಡಿ 4 ಜನ ಹೊಸಬ್ರನ್ನ ಕರೆಸಿ. ನಿಮ್ಮ ಮನೇಲಿ ಮದುವೆ ಮಾಡ್ತೀರಾ? 1000 ಜನನ ಕರೆಸ್ತೀರಾ? ಅವ್ರ ಊಟಕ್ಕೆ ಬರಬಾರ್ದು, ವಾಕ್ಯಕ್ಕೆ ಬರ್ಬೇಕು. ಇವತ್ತು ಹಂಗಿಲ್ಲ. ಇವನೇ ಮೊದಲೇ ವೆಜ್ ನಾನ್ ವೆಜ್ 2 ಮಾಡಿಸ್ಬಿಡ್ತಾನೆ ಬಟ್ಟೆನ ಕರೆಸಿ. ಯಾಕಯ್ಯ? ನಮ್ಮ ಜನ ತಿನ್ನಲ್ಲ ಬ್ರದರ್. ನೀನು ಕ್ರಿಶ್ಚಿಯನಲ್ಲಿ ಮದುವೆ ಐತಿಯಾ, ಹಿಂದೂಲ್ ಮದುವೆ ಐತಿಯಾ? ಕ್ರಿಶ್ಚಿಯನ್ ಮದುವೆಗೆ ಬರೋದು, ಆದ್ರೆ ಅವನಿಗೆ ವೆಜ್ ಹಾಕೋದು. ನೀನ್ ಯಾವಾಗ ಗೊಜ್ಜಾಗ್ತಿರೋ ವೆಜ್ ಹಾಕ್ತೀವೋ ದೇವ್ರಲ್ಲಿ ಡಿಸೈಡ್ ಮಾಡ್ಬಿಡ್ತಾನೆ, ನೀನ್ ನನ್ನವನಲ್ಲ, ನೀನ್ ಇಲ್ಲಿ ನನ್ನವನಲ್ಲ ಅಂದ ಮೇಲೆ ನಾನೇ ನಿನ್ನ ನನ್ನವನಂತ ಕರೀಲಿ? ಅಲ್ಲೇಲುಯ್ಯ. ಅದಕ್ಕೆ ಅವ್ರಂತಾರೆ, ಪಾಸ್ಟರ್ ನಿಮಗೆ ಮಾತ್ರ ಚಿಕನ್, ನಾನ್ ಚಿಕನ್ ಇಲ್ಲ ಅಂದ್ರೆ ಜೊಲ್ ಸುರ್ಸಲ್ಲ, ನನ್ ದೇವ್ರಿಗೆ ಮರ್ಯಾದೆ ಇಲ್ಲ ಅಂದ್ರೆ ನನಗೆ ನೋವು. ನೀವು ಚಿಕನ್ ಕೊಡಲ್ಲ ಅಂತ ಬೇಜಾರಿಲ್ಲ, ನನ್ನ ದೇವರ ವೈರಾಗ್ಯ ಎಲ್ಲಿ? ನಾನು ಚಿಕನ್ ಪೀಸ್ ತಿನ್ನೋದೇ ಒಂದು, ನಾನು ಚಿಕನ್ ಜೊಲ್ಲು ಸುರ್ಸಲ್ಲ. ಆದ್ರೆ ನನ್ನ ಆಸೆ ನನ್ನ ದೇವರಿಗಾಗಿ ನೀವು ಜೀವಿಸ್ರಿ. ಅಬ್ರಾಮು ಮೆಲ್ಕಿಜೆದೇಕನ ನೋಡಿ ನುಗ್ಗೆಕಾಯಿ ಬೆಂಡೆಕಾಯಿ ಸಾರು ತಂದು ಮಾಡಿಲ್ಲ, ಕೊಬ್ಬಿದು ಕರುನ ತಂದು ಹೊಡೆದಂತೆ. ಈಗ ಪೇಪರ್ಲಿ ಗಲಾಟೆ, ಬ್ರಾಹ್ಮಣರು ಅವಾಗ ದನಕಾಯಿ ತಿಂತಾ ಇದ್ರು ಅಂತ ಒಬ್ಬ, ಇನ್ನೊಬ್ಬ ತಿಂತಾ ಇರ್ಲಿಲ್ಲ ಅಂತ. ಅವ್ನ್ ತಿನ್ನೋ ಬಿಟ್ಟೋ ಗೊತ್ತಿಲ್ರಿ, ಆದ್ರೆ ಒಂದು ಸತ್ಯ, ಸಾಯುವಾಗ ಬ್ರಾಹ್ಮಣ ಸೊಳ್ಳೆ ತಿಂದ ಸತ್ತು ಜಾತಿ ಕೆಡ್ಸ್ಕೊಂಡಂತ. ಅದು ದೇವ್ರು ಹೇಳ್ತಾನೆ, ನೀನ್ ಏನ್ ತಿಂತೀಯೋ ಬೇಕಾಗಿಲ್ಲ, ನೀನ್ ನನ್ನ ತಿನ್ನು. ಹಲ್ಲೇಲೂಯ. ಕೊರ್ನೇಲ್ ಪೇತ್ರ ಬರ್ತಾವನೆ ಅಂತ ಇವನು ಬಿಲೀವರ್ ಅಲ್ಲ, ಕೊರ್ನೇಲ್ ಬಿಲೀವರ್ ಅಲ್ಲ, ಆದ್ರೂ ಬಿಲೀವರ್ಗಿಂತ ಉತ್ತಮವಾದ ಜೀವಿತ. ಬಿಲೀವರ್ ಅಲ್ಲ, ಬಿಲೀವರ್ಗಿಂತ ಉತ್ತಮವಾದ ಜೀವಿತ. ಇವತ್ತೆಷ್ಟೋ ಬಿಲೀವರ್ ಮನೆಗೆ ಹೋಗೋಕೆ ಬೇಜಾರಾಗುತ್ತೆ. ನೀವ್ ಯಾರಂದ್ರೆ ನಾವು ಬಿಲೀವರ್ ಅಂತಾರೆ. ಬಿಲೀವರ್ ಕ್ಯಾರೆಕ್ಟರ್ ಇಲ್ಲ. ನಮ್ನ ನೋಡುವಾಗ ಜನ ಹೇಳ್ಬೇಕು, ನಿಮ್ನ ನೋಡುವಾಗ ಯೇಸುನ ನೋಡ್ದಂಗ ಆಗುತ್ತೆ ಅಂತ. ಅಲ್ಲೇಲುಯ್ಯ. ಯೇಸು ಅಂದ್ರೆ ಹೆಂಗೆ ಬ್ರದರ್? ಕೂದಲೆಲ್ಲ ಉದ್ದಕ್ಕೆ ಬಿಟ್ಕೊಂಡು, ಜುಬ್ಬ ಹಾಕೊಂಡು, ಡಾಲರ್ ಹಾಕೊಂಡು, ಕೈಯಲ್ಲೊಂದು ಶಿಲ್ಬೆ ಇಟ್ಕೊಂಡು ಹೋಗ್ಬೇಕಾ?
ನಿನ್ ಕ್ಯಾರೆಕ್ಟರ್ ಚೇಂಜ್ ಆಗ. ನಿಕೋದೇಮನಿಗೆ ಯೇಸು ಹೇಳ್ತಾರೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದ ಹುಟ್ಟದೆ ಹೋದರೆ ಪರಲೋಕ ರಾಜ್ಯ ಸೇರಲ್ಲ. ನನ್ ಬುಕ್ಕಲ್ಲಿ ಬರ್ದು ನಾನು ಹೇಳ್ತಾ ಇಲ್ಲ, ಸತ್ಯವೇದದಲ್ಲಿರೋದದು. ಒಬ್ಬನು ನೂತನವಾಗಿ ಹೊಸ ಸೃಷ್ಟಿಯಾಗಿ ಹೊಸದಾಗಿ ಹುಟ್ಟದೆ ಹೋದರೆ ದೇವರ ರಾಜ್ಯ ಸೇರಲ್ಲ. ಅಲ್ಲೇಲುಯ್ಯ. ಫಿಲಿಪ್ 4:4 ಏನ್ ಹೇಳುತ್ತೆ? ಫಿಲಿಪ್ 4:4 ಏನ್ ಹೇಳುತ್ತೆ ಸಿಸ್ಟರ್? ಶಬ್ದ ಇಲ್ಲ. ಫಿಲಿಪ್ 4:4 ಏನ್ ಹೇಳುತ್ತೆ? ಯಾವಾಗಲೂ. ಕರ್ತನಲ್ಲಿ ಸಂತೋಷಿಸಿರಿ. ಯಾರಾದ್ರೂ ಚಕ್ಕುಳುಗಳಿಗೆ ಕೊಟ್ಟವ್ರು ಬಂದಾಗ ನಗಾಡ್ರಿ ಅಂತ ಆಯ್ತಾ? ಯಾವಾಗಲೂ. ನನಗೆ ತುಂಬಾ ಜನ ಕೇಳ್ತಾರೆ, ಇಷ್ಟೊಂದು ಕಷ್ಟ ಇದ್ರು ನೀನ್ ನಗಾಡ್ತಿಯಲ್ಲ, ಏನಪ್ಪ ಸೀಕ್ರೆಟ್ ಅಂತ. ಬಂದವನ್ ಮುಂದೆ ಹತ್ರ ಏನ್ರಿ ಪ್ರಯೋಜನ? ನೀನ್ ಅಳಿಬೇಕಾಗಿರೋದು ಏಸಪ್ಪನದು. ಅಲ್ಲೇಲುಯ್ಯ. ನಿನ್ನ ಹತ್ರ ಯಾರಾದ್ರೂ ಬಂದ್ರೆ ಅವ್ರನ್ನ ಸಮಾಧಾನ ಮಾಡಬೇಕು, ಧೈರ್ಯ ಪಡಿಸ್ಬೇಕು, ಸಂತೋಷ ಪಡಿಸ್ಬೇಕು, ಕರ್ತನನ್ನ ಅವ್ರಿಗೆ ತೋರಿಸ್ಬೇಕು. ಆಮೆನ್. ನಾನು ಯೇಸು ಹೇಳ್ತಾನೆ, ಸಮಾಧಾನ ಪಡಿಸುವವರು ಧನ್ಯರು ಮತ್ತು ದೇವರ ಮಕ್ಕಳು. ಯೇಸು ನಮ್ಮನ್ನು ಸಂಧಿಸಿದ ತಕ್ಷಣ ಏನ್ ಹೇಳ್ತಾನೆ? ಶಾಲೋಮ್. ಶಾಲೋಮ್ ಅಂದ್ರೆ ವಾಲೇಕು ಸಲಾಂ ಅಲ್ಲ ನಾನು ಹೇಳಿದ್ದು. ಶಾಲೋಮ್ ಅಂದ್ರೆ ಸಮಾಧಾನ. ಬಿಲಿವರ್ ಏನ್ ಹೇಳ್ಬೇಕು? ವಾಲೇಕು ಸಲಾಮ. ಪ್ರೈಸ್ ದಿ ಲಾರ್ಡ್ ಅಂದ್ರೆ ಏನು? ಪ್ರೈಸ್ ದಿ ಲಾರ್ಡ್ ಹೇಳಕ್ಕೆ ಎಷ್ಟು ಜನಕ್ಕೆ ಇಷ್ಟ? ನಾನು ರಕ್ಷಣೆ ಒಂದಾಗಿಂದ ಇವತ್ತವರೆಗೂ ನನಗೆ ಸಿಕ್ದವ್ರಿಗೆಲ್ಲ ಪ್ರೈಸ್ ದಿ ಲಾರ್ಡ್ ಹೇಳಿದ್ದು. ನಮ್ಮ ಅಣ್ಣನ ಮಕ್ಕಳನ್ನ ನೋಡ್ಬೇಕು ನೀವು. ನಾನು ಊಟದಾಗಿಂದ ನೋಡಿದ್ದೀನಿ. ನೀವು ಅನ್ಯರು ಬರಲಿ, ಬಿಲಿವರು ಬರಲಿ, ದೊಡ್ಡವರು ಬರಲಿ, ಚಿಕ್ಕವರು ಬರಲಿ, ಈ ಕೈನ ಮುಂದೆ ಮಾಡ್ಕೊಂಡು ಕೊಟ್ಟು ಬಿಡ್ತಾರೆ. ಕಾರಣ ದೇವರಿಗೆ ಸ್ತೋತ್ರ, ನೀವು ನಮ್ಮ ಮನೆಗೆ ಬಂದಿದ್ದಕ್ಕೆ. ನಮ್ಮ ಮಕ್ಕಳಿಗೆ ಅದು ಕಲಿಸ್ಬೇಕು. ಬಿಲಿವರ್ ಮಕ್ಕಳೇ ಇವತ್ತು ಹೇಳ್ತಾ ಇಲ್ಲ. ನಾವು ಇಂಜೆಕ್ಷನ್ ಕೊಡ್ಬೇಕು, ಹೋಗಿ ಹೇಳು ಹೋಗಿ ಹೇಳು ಹೋಗಿ ಹೇಳು, ಹೋಗು ಅಂದಾಗ ಹೋಗಲ್ಲ ಅಂತವು. ಅವಾಗ ನನಗ್ ನೋವಲ್ಲ, ನನ್ನ ದೇವ್ರಿಗೆ ನೋವು. ನೀನ್ ನನ್ನ ಮುಖ ತೋರಿಸ್ಕಿಸ್ ಹೋಗುವಾಗ ನನ್ನ ಸ್ಪಿರಿಟ್ ಹೇಳುತ್ತೆ, ದೇವ್ರು ಹೇಳ್ತಾನೆ, ಮೋಸಸ್ ಅವರು ನಿನ್ನನ್ನಲ್ಲ ನನ್ನನ್ನ ರಿಜೆಕ್ಟ್ ಮಾಡು. ಅವರು ನಿನ್ನನ್ನಲ್ಲ ನನ್ನನ್ನ ರಿಜೆಕ್ಟ್ ಮಾಡು. ಅದು ನೋವಾಗುತ್ತೆ. ಆದ ಕಾರಣ ನೀವು ಯಾವ ವಿಷಯದಲ್ಲಿ ಧ್ಯಾನ ಮಾಡ್ಬೇಕಂದ್ರೆ ದೇವರ ವಿಷಯದಲ್ಲಿ. ಕಡೆದಾಗಿ ಹೋದ್ರಿ, ಕೊರ್ನೆಲ್ ಏನ್ ಮಾಡ್ದ? ಎಲ್ಲರನ್ನ ಸೇರಿಸಿ 30ನೇ ವಚನ. ಕೊರ್ನೆಲನು ನಾನು 4 ದಿವಸಗಳ ಹಿಂದೆ ಅವನಿಗೆ ಬಿದ್ದ ದರ್ಶನವನ್ನು ಅವನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಓದಿ. ನಾನು 4 ದಿವಸಗಳ ಹಿಂದೆ ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ದೇವರ ಪ್ರಾರ್ಥನೆಯನ್ನು ಇಷ್ಟು ಹೊತ್ತಿನವರೆಗೂ ತನ್ನ ಮನೆಯಲ್ಲಿ ಮಾಡುತ್ತಿದ್ದಾಗ ಹೊಳೆಯುವ ವಸ್ತ್ರವನ್ನು ಧರಿಸಿಕೊಂಡಿದ್ದ ಒಬ್ಬ ಮನುಷ್ಯನು ನನ್ನ ಎದುರಿಗೆ ನಿಂತುಕೊಂಡು, ಕೊರ್ನೇಲನೇ, ನಿನ್ನ ಪ್ರಾರ್ಥನೆ ಕೇಳ ಬಂತು. ನಿನ್ನ ದಾನ ಧರ್ಮಗಳು ದೇವರ ಸನ್ನಿಧಾನದಲ್ಲಿ ನೆನಪಿಗೆ ಬಂದವು. ನೀನು ಯೊಪ್ಪಕ್ಕೆ ಕಳುಹಿಸಿ ಪೇತ್ರನೆನ್ನಿಸಿಕೊಳ್ಳುವ ಸೀಮೋನನನ್ನು ಕಳಿಸಿ ಕರೆಸಬೇಕು. ಅವನ ಚರ್ಮಕಾರನಾದ ಸೀಮೋನನ ಮನೆಯಲ್ಲಿ ಇಳಿಕೊಂಡು ಆ ಮನೆ ಅಲ್ಲೇಲುಯ್ಯ. ದೇವರ ಆತ್ಮ ಕೊರ್ನೇಲ್ ಒಬ್ಬ ಅನ್ಯ. ಅವನು ಹೇಳ್ತಾನೆ, 3 ಗಂಟೆಯಿಂದ ಸಾಯಂಕಾಲದವರೆಗೂ ನಾನು ಪೂಜೆ ಮಾಡ್ತಾ ಇದ್ದೆ. ಆಗ ಹೊಳೆಯುವಂತ ಒಬ್ಬ ವಸ್ತ್ರಧಾರಿ
ಎಂತ ಸೌಭಾಗ್ಯ ನೋಡ್ರಿ. ಬೈಬಲ್ ಹೇಳ್ತದೆ, ಈ ಕೊರ್ನೇಲ್ ನೀತಿವಂತ, ಯಥಾರ್ಥನು, ದಾನ ಧರ್ಮ ಮಾಡೋನು. ದಾನ ಧರ್ಮ ಮಾಡ್ಬೇಕಾ ಬೇಡ? ನಾವು ಬಿಲೀವರ್ ಆಗಕ್ ಮುಂಚೆ ದಾನ ಧರ್ಮ ಮಾಡ್ತಾ ಇದ್ದೋ, ಈಗ ಆದ್ಮೇಲೆ ಕೆಟ್ಟ ಹೋಗ್ಬಿಟ್ಟಿದೀವಿ. ಒಂದ್ ಹಣ್ಣು ಕೊಡಲ್ಲ ಅಂತೀವಿ, ಒಂದೇನು ಕೊಡಲ್ಲ ಅಂತೀವಿ. ಅನ್ಯರಿಗಿಂತ ಆಕ್ಚುಲಿ ವಿಶ್ವಾಸಿಗಳೇ ಜಾಸ್ತಿ ಕೊಡ್ಬೇಕು. ದಾನ ಧರ್ಮ ಮಾಡಿದ್ದು ಕಲಿಸಿದ್ದೆ ನನ್ನ ದೇವರು. ಹಲ್ಲೆಲೂಯಾ. ದಾನ ಧರ್ಮ ಮಾಡಿದ್ದೆ ಕಲಿಸಿದ್ದೆ ಯೇಸು. ಕೊರ್ನೇಲ್ನ ಮೆಚ್ಚಿದ್ದು ಯಾಕೆ ಅಂದ್ರೆ, ಅನ್ಯನಾಗಿದ್ರು ಅವನ ಪ್ರಾರ್ಥನೆ, ವಿಜ್ಞಾಪನೆ, ದಾನ ಧರ್ಮ, ಒಳ್ಳೆ ಗುಣ, ಒಳ್ಳೆ ಹೆಸರು. ದೇವರ ವಾಕ್ಯ ಹೇಳ್ತದೆ, ಅವನ್ನ ದೇವರು ಇಂಥವನ್ನ ಕರೆಸಿ ನಿನ್ ಸುವಾರ್ತನ ಕೇಳು ಅಂದಾಗ ಅವನು ಕರೆಸಿ ಕೇಳಿ. ವಾಕ್ಯ ಹೇಳ್ತದೆ, ಪೇತ್ರನು ಬಂದಾಗ ಇಂಥ ದೊಡ್ಡ ಶತಾಧಿಪತಿ ಅವನ ಕಾಲಿಗೆ ಬಿದ್ದಂತೆ. ಅವನ ಕಾಲಿಗೆ ಬಿದ್ದು ಗೌರವ ಸಲ್ಲಿಸ್ತಾನೆ. ಪ್ರಿಯ ಸಹೋದರಿಯೇ, ದೇವರು ಹೇಳ್ತಾನೆ, ಯಾರು ನನ್ನನ್ನು ಸನ್ಮಾನಿಸ್ತಾರೋ ಅವ್ರನ್ನ ನಾನು ಸನ್ಮಾನಿಸ್ತೇನೆ. ಆಮೆನ್. ಇವತ್ತು ಕರ್ತನ ಮೇಜು, ಅದು ಒಳ್ಳೆ ಸಂಸ್ಕಾರ. ಯೇಸು ಹೇಳ್ತಾನೆ, ಇದು ನನ್ನ ಮಾಂಸ, ಇದು ನನ್ನ ರಕ್ತ, ಇದನ್ನು ಭುಜಿಸುವಂತವರು ಸಾಯೋದೇ ಇಲ್ಲ. ಆದ್ರೆ ಭುಜಿಸೋದು ಹೆಂಗೆ ಭುಜಿಸ್ಬೇಕು? ಕಾಕ ಅಂಗಡಿ ಸಿಗ ಬನ್ನು ತರ ತಿನ್ನೋದಲ್ಲ. ಯಾರೋ ಹೇಳಿದ್ನಂತೆ, ಅದು ಯೇಸುನೇ ವೈನ್ ಕುಡಿಯಕ್ಕೆ ಹೇಳೋನು, ಇವನ್ ಕುಡಿಯಕ್ಕೆ ಬಿಡಲ್ಲ ಅಂತ. ಯೇಸು ಹೇಳಿದ್ದು, ಇದು ದ್ರಾಕ್ಷ ರಸ ಅಲ್ಲ, ಇದು ನನ್ನ ರಕ್ತ. ಇದು ರೊಟ್ಟಿ ಅಲ್ಲ, ಇದು ನನ್ನ ಮಾಂಸ. ಹಲ್ಲೆಲೂಯಾ. ಇದನ್ನ ಭುಜಿಸುವವನು ಸದಾ ಕಾಲ ನನ್ನಲ್ಲಿ ನೆಲೆಗೊಂಡಿರ್ತಾನೆ. ಆದ ಕಾರಣ ಭುಜಿಸುವಂತವರು ಶುದ್ಧವಾಗಿ, ಯಥಾರ್ಥವಾಗಿ, ಭಯಭಕ್ತಿ ಉಳ್ಳವರಾಗಿ ಇದನ್ನ ಭುಜಿಸತಕ್ಕದ್ದು. ಹೆಂಗೆಂಗೋ ಜೀವನ ಮಾಡಿ ಬಂದು ಕ್ರಿಸ್ತನಲ್ಲಿ ಇರಕ್ಕಾಗಲ್ಲ. ಪರಿಶುದ್ಧಾತ್ಮ ಅವರ ಒಳಗೆ ಜೀವಿಸಕ್ಕೂ ಆಗಲ್ಲ. ದೇವರ ವಾಕ್ಯ ಹೇಳ್ತದೆ, ನೀವು ನನ್ನ ಆಲಯ, ನಿಮ್ಮ ಹೃದಯ ನನಗೆ ಗರ್ಭಗುಡಿ. ಈ ಆಲಯವನ್ನ ಯಾರಾದ್ರೂ ಕೆಡಿಸಿದರೆ ಅವರನ್ನ ನಾನೇ ಕೆಡಿಸ್ತೀನಿ ಅಂತ ದೇವರು ಹೇಳ್ತಾರೆ. ಏಲಿ ಮತ್ತು ಏಲಿ ಮಕ್ಕಳಿಗೆ ಆಲಯದ ಇನ್ಚಾರ್ಜ್ ದೇವರು ಕೊಟ್ಟಿದ್ರು. ಏಲಿಗೆ ಬಂದು ಹೇಳ್ತಾರೆ ದೇವರು, ನಿನ್ನ ಒಂದು ಇನ್ಚಾರ್ಜ್ ಟೈಮಲ್ಲಿ ಶುದ್ಧವಾಗಿತ್ತು ಆಲಯ, ಈಗ ಶುದ್ಧವಾಗಿದೆ. ಎಚ್ಚರ ವಹಿಸು, ಶುದ್ಧನಾಗು, ಶುದ್ಧನಾಗು, ಶುದ್ಧನಾಗು. ಅವ್ರು ಎಚ್ಚೆತ್ಕೊಂಡ್ಲಿಲ್ಲ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಆಕಾಶ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ಎಂತ ಆಲಯ ನೀವು ಕಟ್ಟಲಿಕ್ಕಿದ್ದೀರಾ? ಕಲ್ಲಲ್ಲಿ ಕಟ್ಟಲ್ಪಟ್ಟ ಆಲಯದ ಒಳಗೆ ದೇವರು ಇಲ್ಲ. ದೇವರು ವಾಸ ಮಾಡುವ ಆಲಯ ಅದು ನಾನು ಮತ್ತು ನೀನು. ನಿನ್ನ ಹೃದಯ ಶುದ್ಧವಾಗಿರಬೇಕು, ನಿನ್ನ ಆಲೋಚನೆ ಶುದ್ಧವಾಗಿರಬೇಕು, ನಿನ್ನ ನಡೆ ನುಡಿ ಶುದ್ಧವಾಗಿರಬೇಕು, ನಿನ್ನ ಧ್ಯಾನ ಶುದ್ಧವಾಗಿರಬೇಕು, ನಿನ್ನ ಕೆಲಸ ಶುದ್ಧವಾಗಿರಬೇಕು. ಇಲ್ಲಾಂದ್ರೆ ಅಡ್ರೆಸ್ ಗೆಲ್ದಂಗೆ ಹೋಗ್ಬಿಡ್ತೇವೆ ನಾವು. ನನ್ನ ಆರಾಧನೆ ದೇವರಿಗೆ ಮೆಚ್ಚುಗೆ ಆಗಿದೆಯಾ? ನನ್ನ ಜೀವಿತ ದೇವರಿಗೆ ಮೆಚ್ಚುಗೆ ಆಗಿದೆಯಾ? ನನ್ನ ಸ್ವಭಾವ ದೇವರಿಗೆ ಮೆಚ್ಚುಗೆ ಆಗಿದೆಯಾ? ನನ್ನ ಭಯಭಕ್ತಿ ದೇವರಿಗೆ ಮೆಚ್ಚುಗೆ ಆಗಿದೆಯಾ? ನಾನು ನಿಜವಾಗ್ಲೂ ದೇವರಿಗೆ ವಿಧೇಯನಾಗಿದ್ದೀನಾ? ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳಿ. ದೇವರು ಹೇಳ್ತಾನೆ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರ್ತೀನಿ. ಯಾರಾದ್ರೂ ಅಮೆರಿಕದಿಂದ ನಮ್ಮ ಮನೆಗೆ ಬಂದು 4 ದಿನ ಇರ್ತೀನಿ ಅಂದ್ರೆ ನಮ್ಮ ಮನೆ ಹೆಂಗಿರುತ್ತೆ? 2 ನಿಮಿಷ ಮುಗಿಸ್ತೀನಿ. ನಮ್ಮ ಮನೆ ಹೆಂಗಿರುತ್ತೆ?
ಬೇಗ ಹೇಳಿ. ಫಾರಿನಿಂದ ಯಾರಾದ್ರೂ ನಮ್ಮ ಮನೆಗೆ ಬರ್ತಾರೆ ಅಂದ್ರೆ ಹೆಂಗಿರುತ್ತೆ ನಮ್ಮ ಮನೆ? ನಿಮ್ಮ ಮನೆ ಹೆಂಗಿರುತ್ತೆ? ಗಲೀಜಾಗಿರೋ ಮನೆ ಹಳೆ ಮನೆ ಹೋಗಿ ಹೊಸ ಮನೆ ಆಗ್ಬಿಡ್ತು. ಫಾರಿನ್ ಅವ್ನು ಬರ್ತಾನೆ, ಒಂದು ಹುಡುಗಿ ಮನೆಗೆ ಒಂದು ಹುಡುಗನ ಮನೆಯವ್ರು ಬರ್ತಾರೆ ಅಂದ್ರೆ ಹೆಂಗಿರುತ್ತೆ ಮನೆ? ಹೊಸ ಮನೆ ಆಗುತ್ತೆ. ಮನೆ ಹೊಸದಾಗುತ್ತೆ, ನಾವು ಹೊಸದಾಗ್ಬಿಡ್ತೀವಿ. ಆ ಹಳೆ ಪರಕೆ ಅದು ಇದೆಲ್ಲ ಸೇರಿ ಎಲ್ಲ ಗಂಟು ಮುಟ್ಟು ಕಟ್ಟಿ ಮೇಲೆ ಹಾಕ್ಬಿಡ್ರಿ, ಆಮೇಲೆ ತಕೊಳ್ಳೋಣ ಅಂತ. ಅವನು ಹೇಳ್ದೆ ಬಂದು ಬಿಟ್ರೆ ಕುಚ್ಚುಮೊಟ್ಟನೆ ಇರ್ತದ ಆ ಮನೆ ಒಳಗೆ. ಅವನು ಬರುವಾಗ ಹೊಸ ಪರಕೆ ಇರ್ತದೆ. ಯಾರು ಬರಲ್ಲ ಅಂದ್ರೆ ಮನೆ ಅಡಿಗೆ ಮನೆ ಪಾತ್ರೆ ರಾಶಿಯಾಗಿರ್ತದೆ. ಯಾರಾದ್ರೂ ಬರ್ತಾರೆ ಅಂದ್ರೆ ಒಂದು ಲೋಟ ಕಾಣಲ್ಲ ಒಳಗಡೆ. ಆದ್ರೆ ಯಾಕೆ ನಮ್ಮೊಳಗೆ ದೇವ್ರವನೇ, ನಾವು ಶುದ್ಧವಾಗಿರ್ಬೇಕು ಅಂತ ಭಾವನೆ ಬರಲ್ಲ. ದೇವರು ಯಾವಾಗ ಬೇಕಾದ್ರೆ ಹಂಗೆ ಬಿಚ್ಚಿ ಪಕ್ಕಕ್ಕಿಟ್ಟು ಬೇಕಾದಾಗ ಹಾಕೊಳ್ಳಕ್ಕೆ, ಅದು ನಮ್ಮ ಬಟ್ಟೆ ಅಲ್ಲ. ಅವನು ಹೇಳ್ತಾನೆ, ಯುಗದ ಸಮಾಪ್ತಿಯ ದಿನದವರೆಗೂ ನಾನ್ ನಿಮ್ ಸಂಗಡ ಇರ್ತೇನೆ. ಎಷ್ಟು ಜನ ಬಿಲೀವ್ ಮಾಡ್ತೀರ? ಇನ್ಮೇಲೆ ನೀವು ನಿಮ್ ಗಂಡನ್ ನೋಡಿದ್ರೆ ಅವನೊಬ್ಬ ದೇವ್ರು ಅಂತ ನೋಡ್ಬೇಕು. ಅವನ್ ಗಂಡ ಹೆಂಡತಿನ ನೋಡಿದಾಗ ಇದೊಂದು ದೇವ್ರು ಅಂತ ನೋಡ್ಬೇಕು. ಆಗುತ್ತಾ? ಕಟ್ಕೊಳಕ್ ಮುಂಚೆ ಅವ್ನು ಹೇಳ್ತಾನೆ, ನೀನ್ ನನಗೆ ಏಂಜಲ್ ತರ ಕಾಣ್ತಾ ಇದೀಯ ಅಂತ. ನಾನೀಗ ನೆಕ್ಸ್ಟ್ ವೀಕ್ ಒಂದು ಮದುವೆ ಇದೆ, ಆ ಹುಡುಗನಿಗೆ ಗೇಲಿ ಮಾಡ್ತಾ ಇರ್ತೀನಿ, ನಿನ್ ಕಣ್ಣಿಗೆ ಈಗ ಆ ಹುಡುಗಿ ಏಂಜಲ್ ತರ ಕಾಣ್ತಾವಳೆ, ಹುಷಾರು. ಅವನಂತಾನೆ, ಯಾಕೆ ಪಾಸ್ಟ್ರೆ ಅಂತಾನೆ. ಅವನಿಗಿನ್ನೂ ಅನುಭವ ಆಗಿಲ್ಲ. ಕಟ್ಕೊ ನೀನು, 3 ಗಂಟೆ ಯಾಕೆ ಹಾಕೋದು ಅಂದ್ರೆ ಬಿಟ್ಟು ಓಡೋಗ್ಬಾರ್ದು ಅಂತ. ದೇವ್ರು ಹೇಳ್ತಾರೆ, 2 ಗಂಟೆ ಹಾಕ್ಬೇಡ ಮಗನೇ, 3 ಗಂಟೆ ಹಾಕು, ಗಟ್ಟಿಯಾಗಿರ್ತೀನಿ ಅಂತ. ಅದಕ್ಕೆ ಕುಡುಕನ್ ಗಂಡನ ಹತ್ರ ಒದಿಸ್ಕೊಂಡು ಬಿದ್ದಿರ್ತಾಳೆ ಅವಳು. ಯಾಕೆ ಬಿದ್ದವಳೆ ಅಂದ್ರೆ ಅವ್ನು 3 ಗಂಟೆ ಹಾಕವನು ಬಿಚ್ಚಂಗಿಲ್ಲ. ಅದು ದೇವ್ರ ವಾಕ್ಯ ಹೇಳ್ತದ್ರಿ, ನಾನು ಯುಗದ ಸಮಾಪ್ತಿವರೆಗೂ ನಿಮ್ ಸಂಗಡ ಇರ್ತೀನಿ. ಹಂಗಾದ್ರೆ ಯಾಕೆ ನಮಗೆ ಕೋಪ ಬರ್ತದೆ, ದ್ವೇಷ ಬರ್ತದೆ, ಅಹಂಕಾರ ಬರ್ತದೆ, ಜಂಬ ಬರ್ತದೆ, ಹೆಚ್ಚಿಸಿಗೆ ಬರ್ತದೆ, ಗರ್ವ ಬರ್ತದೆ, ಚಾಡಿ ಬರ್ತದೆ, ಮೋಸ ಬರ್ತದೆ, ಕುಯುಕ್ತಿ ಬರ್ತದೆ? ಅಲ್ಲಿ ಸಿಂಪಲ್, ದೇವ್ರಿಲ್ಲ. ದೇವ್ರಿದ್ರೆ ನೀವ್ ಏಂಜಲ್ ಆಗಿರ್ತೀವಿ. ಹಲ್ಲೆಲೂಯಾ. ನಾವು ಎಷ್ಟು ಟೈಮ್ ಪ್ರೇಯರ್ ಮಾಡ್ಬೇಕಂತೆ? ನಾನು ಮುಗಿಸ್ತಾ ಇದ್ದೀನಿ. ನಾವು ಎಷ್ಟು ಟೈಮ್ ಪ್ರೇಯರ್ ಮಾಡಬೇಕು? ಶನಿವಾರ ಭಾನುವಾರ 2 ದಿನ. ಮುಸ್ಲಿಮರು 5 ಟೈಮ್ ಮಾಡ್ತಾರೆ. ಹಿಂದೂಗಳು ಯಾವ ದೇವಸ್ಥಾನ ಕಾಣಿಸೋದು ಅಲ್ಲೇ ಮುಕ್ಕೊಂಡ್ಬಿಡ್ತಾರೆ. ಬೇಕಾದ್ರೂ ಗಂಟೆ ಹೊಡಿತಾರೆ, ಎದ್ದಿರ ಮಲಗಿರೋನಿಗೆ ಎದೊಳಪ್ಪ ಅಂತ. ಆದ್ರೆ ಕ್ರೈಸ್ತರು ಏನ್ ಮಾಡ್ಬೇಕಂತೆ? ಬೇಸರ ಮಾಡಿಕೊಳ್ಳೋದೆ. ಅಯ್ಯೋ ಬ್ರದರ್, ಅವನಿಗೆ ಯಾಕೆ ಪ್ರೇಯರ್ ಮಾಡ್ತೀರಾ ಬ್ರದರ್? ಅವನಿಗೆ ಬಿಟ್ಟಾಕ್ರಿ ಬ್ರದರ್, ಅವ್ನು ಚೇಂಜ್ ಆಗಲ್ಲ. ಅವ್ನು ಚೇಂಜ್ ಆಗ್ತಾನೋ ಹಂಗೆ ಹೋಯ್ತಾನೋ, ನೀನ್ ಡ್ಯೂಟಿ ಮಾಡ್ಲೇಬೇಕು. ಹಲ್ಲೆಲೂಯಾ. ಎಷ್ಟು ಜನ ಇವತ್ತಿಂದ ಬೇಸರ ಆಗ್ತೀರಾ ಪ್ರೇಯರ್ ಮಾಡ್ತೀರಾ? ಎಷ್ಟು ಜನ ನನ್ನ ಮಾತು ಕೇಳ್ತೀರಾ? ಕೇಳಲ್ಲ ಅನ್ನೋರು ಕೈ ಎತ್ರಿ. ಪಾಪ ಶಿವ ನಿಜವಾಗ್ಲೂ ನನ್ನ ಮಾತು ಕೇಳ್ತಾರೆ. ಮಧ್ಯರಾತ್ರಿ ಬಾಪ ಅಂದ್ರೆ ಎದ್ದು ಬಿದ್ದು ಓಡ್ಬಿಡ್ತಾರೆ ಪಾಪ. ಅವರೆಲ್ಲ ಎಲ್ಲಾರು ಬರ್ತೀರಾ, ನಾನೇ ಕರಿಯಲ್ಲ ನಿಮಗೆ. ನನ್ನ ಮಾತು ಎಷ್ಟು ಜನ ಕೇಳ್ತೀರಾ? ನಾನು ನಂಬಲ. ನನ್ನ ಮಾತು ಎಷ್ಟು ಜನ ಕೇಳ್ತೀರಾ? ನಾನು ನಂಬಲ. ಮತ್ ಝೂಮ್ ಯಾರು ಬರಲ್ಲ. ಸರಿನಾ ತಪ್ಪ? ಝೂಮು ನಂದಲ್ಲ, ನಮ್ಮ ಸಭೆದು ದೇವ್ರ ರಾಜ್ಯ ಕೊಟ್ಟು ನೆಕ್ಸ್ಟ್ ಇಯರ್ ಅಲ್ಲಿ ಬೀದರ್ನಲ್ಲಿ ಒಂದು ಸಭೆ ಸ್ಥಾಪನೆ ಮಾಡ್ತಾ ಇದ್ವಿ. ಇಬ್ರೇನಾ? ಎದುರ್ಕೊಂಡು ಎತ್ತದವ್ರೆ. ಅದು ನಿಲ್ಲುತ್ತಾ ನಿಲ್ಲಲ್ವಾ ಅಂತ. ಅದು ನಿಲ್ಲುತ್ತಾ ನಿಲ್ಲಲ್ವಾ? ನಾನು ಕಾನ್ಸಂಟ್ರೇಷನ್ ನೆಕ್ಸ್ಟ್ ಇಯರ್ ಇಂದ ಹೊರ ಜಿಲ್ಲೆಗಳಿಗೆ ಕೊಡ್ತಾ ಇದ್ದೀನಿ. ಈ ಜಿಲ್ಲೆ ಕಡಿಮೆ ಮಾಡ್ತೀನಿ. ಕಾರಣ 25 ವರ್ಷ ಇಲ್ಲಿದ್ದೆ, ಇನ್ನು ಸ್ವಲ್ಪ ವರ್ಷ ಬೇರೆ ಕಡೆ ಹೋಗೋಣ. ಪಾಸ್ಟರ್ ನೀವು ಊರು ಬಿಟ್ಟು ಹೋಗ್ಬಿಡ್ತೀರಾ ಅಂತ ಹೋರಾಟ ಬಂದಾಗಲೇ ಬಿಟ್ಟು ಹೋಗಿಲ್ಲ, ಸೇವೆ ಮೇಲೆ ಹೋಗಿ ಬರ್ತೀವಿ. ಇದ್ದೀರಾ?
ನನ್ನ ಮಾತು ಎಷ್ಟು ಜನ ಕೇಳ್ತೀರ? ಪಾಪ ಮಂಜು ಅನೌನ್ಸ್ಮೆಂಟ್ ಮಾಡ್ತಾವ್ರೆ, ಉಪವಾಸ ಪ್ರಾರ್ಥನೆಗೆ 8 ಜನ ಮೇಲೆ ಯಾರು ದಾಟದೇ ಇಲ್ಲ. ಹಂಗಾದ್ರೆ ನಾನು ಎಷ್ಟು ಜನಕ್ಕೆ ಪರಲೋಕಕ್ಕೆ ಲಿಸ್ಟ್ ಕೊಡ್ಲಿ? ನನಗೆ ದೇವ್ರು ಕೇಳ್ತಾರೆ, ಲಿವಿಂಗ್ ರೇಸ್ ಇಂದ ಪರಲೋಕಕ್ಕೆ ಎಷ್ಟು ಜನ ಬರ್ತಾರೆ? ನಾನು ಯಾರ ಹೆಸರು ಕೊಡ್ಲಿ? ಹೇಳ್ರಿ ನೀವೇ. ಎಷ್ಟು ಜನಕ್ಕೆ ಪರಲೋಕಕ್ಕೆ ಹೋಗಕ್ಕೆ ಆಸೆ? ಪರಲೋಕಕ್ಕೆ ಹೋಗಕ್ಕೆ ಎಷ್ಟು ಜನಕ್ಕೆ ಆಸೆ? ಅಪ್ಪ ಎಲ್ಲ ಸುಸ್ತಾಗ್ಬಿಟ್ಟಿದ್ರ. ದೇವ್ರ ಕೆಲಸ ಮಾಡಕ್ಕೆ ಎಷ್ಟು ಜನಕ್ಕೆ ಆಸೆ? ಬೆಳಗ್ಗೆ 4 ಗಂಟೆಗೆ ಒಂದು ಕೂಟ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಜನ ಎದ್ದು ಬರಕ್ ರೆಡಿ? ಎದ್ರಕೋಬೇಕು ನಾವು. ಈ ಹೋರಾಟ ಮಾಡೋರ್ನ ನಂಬ್ಯಾಡ್ರಿ. ಮುಂದೆ ಜೈ 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 ಅಂತ ಇರ್ತಾರೆ, ಅವ್ರು ಸ್ವಲ್ಪ ಹೊತ್ತು ಅಂದ್ರೆ ಎಲ್ಲಿರೋದು ಗೊತ್ತಾಗಲ್ಲ. ಅದಕ್ಕೆ ಜೈ ಅನ್ನೋರಿಗೆ ಹುಷಾರಾಗಿರ್ಬೇಕು. ನಾಯಕ ಎದೆ ಕೊಡ್ಬೇಕು. ಅಲ್ಲೆಲ್ಲೂಯ್ಯ. ನನ್ಗೆ ಯಾರೋ ಕೇಳಿದ್ರು, ಯಾಕ್ರಿ ನಿಮ್ಗೆ ಕೆಲ್ಸ ಇಲ್ದ್ರೆ ಬೆಳಗ್ಗೆ ಸಾಯಂಕಾಲ ಝೂಮ್ ಇಟ್ಟುಬಿಟ್ರಿ? ಯಾಕೆ ಸಿಸ್ಟರ್ ಅಂದೆ. ನಮ್ಗೆ ಎದೊಳಕ್ಕೆ ಆಗಲ್ಲ ಗೊತ್ತಾ? ನೀನು ಮಲ್ಕೊಂಡೇ ಇರು, ಎದೋಳವ್ರು ಎದೊಳ್ತಾ ಇರ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬರೋ ದಿನಗಳಲ್ಲಿ ಕರ್ತನು ಬಲವಾಗಿ ಚಲಿಸಲಿಕ್ಕಿದ್ದ. ನಿಮ್ಮನ್ನ ಅವನ ಕೈಯಲ್ಲಿ ಉಪಯೋಗ ಆಗೋ ಪಾತ್ರೆಯಾಗಿ ಕೊಡ್ರಿ. ಎಲ್ಲ ಕೆಲಸಗಳನ್ನ ಮರೀರಿ, ದೇವ್ರ ಕೆಲಸ ಜಾಸ್ತಿ ಮಾಡಿ. ಯಾಕಂದ್ರೆ ಎಲ್ಲ ಕೆಲಸದ ಕಂಪನಿಗಳು ಮುಚ್ಚಲ್ಪಡ್ತದೆ, ದೇವರ ಕಂಪನಿ ಮುಚ್ಚಲ್ಪಡಲ್ಲ. ಅಲ್ಲೇಲೂಯ್ಯ. ನೀವೆಷ್ಟೇ ಬ್ಯುಸಿ ಆಗ್ರಿ, ಮನೆಗೆ ಬಂದಾಗ ಕುಟುಂಬದ ಪ್ರಾರ್ಥನೆ ಮಾಡೇ ಮಲ್ಕೊಳ್ರಿ. ಎದ್ದಾಗ ಕುಟುಂಬದ ಪ್ರಾರ್ಥನೆ ಮಾಡ್ರಿ. ಸಮಯದಾಗ ದೇವರ ಸಭೆ ಕೆಲಸಗಳನ್ನ ಮಾಡ್ರಿ. ಸುವಾರ್ತೆ ಸಾರ್ರಿ. ಅನ್ಯರಿಗಾಗಿ ಪ್ರಾರ್ಥನೆ ಮಾಡ್ರಿ. ದೇವರ ರಾಜ್ಯದ ಕೆಲಸನ ನಿಮ್ಮದೇ ಕೆಲಸ ಅಂತ ತಗೊಂಡು ಮಾಡ್ರಿ. ಅಲ್ಲೇಲೂಯ್ಯ. ನಮ್ಮ ಮುಂದೆ ಕರ್ತನ ಮೇಜಿದೆ. ದೇವರು ಫಿಲಿಪಿನಿಗೆ ಎಬ್ಬಿಸ್ತಾ ಇದ್ದಾನೆ. ದೇವರು ಪೇತ್ರನ ಎಬ್ಬಿಸಿದ್ದಾನೆ. ಇವತ್ತು ಅದೇ ದೇವರು ಈ ಸಭೆನ ಎಬ್ಬಿಸ್ತಾ ಇದ್ದಾನೆ. ಯಾರೆಲ್ಲ ಎದ್ದು ಸೇವೆ ಮಾಡ್ಲಿಕ್ಕಿದ್ದೀರೋ, ನಿಮ್ಮ ಹತ್ರ ದೇವರ ಆತ್ಮ ಮಾತಾಡ್ತಾನೆ. ನಿಮ್ಮ ಹತ್ರ ಹಗಲು ರಾತ್ರಿ ದೇವ್ರು ಮಾತಾಡ್ಲಿಕ್ಕೆ ಇಷ್ಟಪಡ್ತಾನೆ. ಬರೀ ಒಂದು ಕನ್ಸಲ್ಲಿ ಬಂದು ಮಾತ್ರ ಮಾತಾಡಿ ಹೋಗೋಕೆ ದೇವ್ರು ಇಷ್ಟಪಡ್ತಾ ಇಲ್ಲ. ಮುಖಾಮುಖಿಯಾಗಿ ಮಾತಾಡೋಕೆ ಇಷ್ಟಪಡ್ತಾ ಇದ್ದಾನೆ. ನಿಮ್ಮ ಕಿವಿಲಿ ಮಾತಾಡೋಕೆ ಇಷ್ಟಪಡ್ತಾ ಇದ್ದಾನೆ. ಕನಸುಗಳ ಮೂಲಕ ಮಾತಾಡೋಕೆ ಇಷ್ಟಪಡ್ತಾ ಇದ್ದಾನೆ. ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟು ಕರ್ತನ ಸನ್ನಿಧಾನದಲ್ಲಿ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಮ್ಮ ಮುಂದೆ ಕರ್ತನ ಮೇಜಿದೆ, ನಮ್ಮನ್ನ ಒಪ್ಪಿಸಿಕೊಡೋಣ. ದೇವರೇ, ಈ ಮೇಜಿಗೆ ನಮ್ಮನ್ನ ಪಾಲ್ಗೊಳ್ಳುವಂತೆ ಕೃಪೆ ಕೊಡು ಸ್ವಾಮಿ ಅಂತ ಕೇಳ್ಕೊಳ್ಳೋಣ.